ಮಹಾರಾಜ್ ಜೈ ಚಿದಂಬರ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. जय जय ರಘುವೀರ ಸಮರ್ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಭಕ್ತ ಶ್ರೇಷ್ಠ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ನಮಸ್ಕಾರಗಳು. ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಅಪೂರ್ವವಾದಂತಹ ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಅಪೂರ್ವವಾದಂತಹ ಸಮಯ, ಈ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಇವತ್ತ ಆ ಮಹಾಸ್ವಾಮಿಯ ಕೃಪೆಯಿಂದ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ಮತ್ತೊಂದು ಮಹಾತ್ಮರ ಅಭಂಗದ ಕುರಿತಾಗಿ ನಾವು ಚಿಂತನೆ ಮಾಡಲಿಕ್ಕೆ ಕುಳಿತದ್ದಾಗ್ಯದ. ಇವತ್ತಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ,
ಪ್ರತಿ ದಿವಸನೂ ನಾವು ಪ್ರತಿ ಒಂದು ಇದ್ರೊಳಗೂ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಅಭಂಗವನ್ನ ತಗೋತಿದ್ದೆವು. ಇವತ್ತ ಮಹಾಸ್ವಾಮಿಯ ಅತ್ಯಂತ ಅಂತರಂಗದ ಭಕ್ತ ಶ್ರೇಷ್ಠರಾಗಿರುವಂತಹ ಸಖಾರಾಮ್ ತ್ರಿಂಬಕ್ ಗರ್ದೆ ಇವರ ಒಂದು ಅಭಂಗವನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಬಹಳ ಅದ್ಭುತವಾದಂತಹ ಅಭಂಗ. ಯಾಕಂದ್ರೆ ಮಹಾಸ್ವಾಮಿಯ ಅಂತರಂಗದ ಭಕ್ತರೊಳಗ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು, ಸಖಾರಾಮ್ ತ್ರಿಂಬಕ್ ಗರ್ದೆ ಮತ್ತು ಸಂತ ವಿಠಾಬಾಯಿ ಮತ್ತು ಶಿವಶಾಸ್ತ್ರಿಗಳು ಇವರು ಅತ್ಯಂತ ಏನಪ್ಪಾ ಅಂದ್ರ ಶ್ರೇಷ್ಠವಾದಂತಹ ಅಂದ್ರೆ ಏನು, ಮಹಾಸ್ವಾಮಿಗಳ ಅಂತರಂಗವನ್ನು ಗೆದ್ಕೊಂಡಿರುವಂತವ್ರು, ಅವ್ರ ಕೃಪೆಯನ್ನು ಪಡ್ಕೊಂಡಿರುವಂತವ್ರು ಆಗಿದ್ರು. ಅಂಥವ್ರು ಆ ಮಹಾಸ್ವಾಮಿಯ ನಾಮದ ಮಹಿಮೆಯನ್ನು ಕುರಿತಾಗಿ ಈ ಒಂದು ಅಭಂಗವನ್ನು ಅವರು ರಚನೆ ಮಾಡ್ಯಾರ. ಇನ್ನೂ ಅವರು ಸಾಕಷ್ಟು ಅಭಂಗಗಳನ್ನು ರಚನೆ ಮಾಡ್ಯಾರ. ಆದ್ರೂ ಸಹಿತ ನನ್ನಂತಲ್ಲಿ ಇದೊಂದು ಅಭಂಗ ಇತ್ತು. ಇವತ್ತ ಇದೇ ಒಂದು ಅಭಂಗದ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಯಾಕಂದ್ರೆ ಪರಮಾರ್ಥದ ಮೂಲ ಒಂದು ಇದು ಏನದಪ್ಪ ಅಂದ್ರ ಅದು ಭಗವಂತನ ನಾಮ ಸ್ಮರಣೆ, ನಾಮ ಚಿಂತನೆ ಅದ. ಭಗವಂತನ ನಾಮಸ್ಮರಣೆ ಒಳಗೆ ಭಗವಂತನ ಆ ನಾಮೀಯ ಅಸ್ತಿತ್ವ ಅಲ್ಲಿ ಅದ, ನಾಮೀಯ ಸ್ವರೂಪದ. ಆ ನಾಮಸ್ಮರಣೆಯನ್ನು ನಾವು ಮಾಡಲಿಕ್ಕೆ ಆ ನಾಮದಲ್ಲಿ ಪ್ರೇಮ ಹುಟ್ಟು ಸಂಬಂಧ ಉಳ್ಕಿದೆಲ್ಲ ಉಪಾಸನೆಗಳನ್ನ ಮಹಾತ್ಮರು ಹೇಳ್ಯಾರ ನಮಗ. ಏನ್ರಿ, 4 ಹೊತ್ತು ಭಜನೆ ಆಗಲಿ, ಆಮೇಲೆ ಹಿಂಗ ಉತ್ಸವಗಳನ್ನು ಮಾಡೋದಾಗ್ಲಿ, ಸತ್ಸಂಗಗಳನ್ನು ಮಾಡೋದಾಗ್ಲಿ, ಅಭಂಗಳ ಚಿಂತನೆ ಮಾಡೋದಾಗ್ಲಿ, ಇವೆಲ್ಲ ಯಾಕೆ ಮಾಡೋದು ಅಂದ್ರ ಆ ಮಹಾಸ್ವಾಮಿಯ ನಾಮಸ್ಮರಣೆಗೆ ನಾವು ಕೂತೇವಂದ್ರ ನಾಮದ ಮಹಿಮೆ ನಮಗ್ ಗೊತ್ತಾತು ಅಂದ್ರ ಆ ನಾಮದೊಳಗೆ ನಿಷ್ಠಾನು ಕೂಡ್ತದ. ಆಮೇಲೆ ಬಹಳಷ್ಟು ಕಡಿಮೆ ಸಮಯದೊಳಗೆ ಏಕಾಗ್ರತಾ ಪ್ರಾಪ್ತ ಆಗ್ತದ. ಅದಕ್ಕೆ ಮುಖ್ಯ ಇರುವುದು ನಾಮನೇ ಅಂತಾರು. ಯಾಕಂದ್ರ ನಮ್ಮ ಮನವನ್ನು ಉನ್ಮನಿ ಅವಸ್ಥೆಗೆ ಹೋಗಿ ಮುಟ್ಸುವಂತಹದ್ದು, ಆ ಬ್ರಹ್ಮಾನಂದದಲ್ಲಿ ತೇಲಾಡ್ಲಿಕ್ಕೆ ಅಂತ ಒಂದು ಸ್ಥಿತಿಗೆ ಹೋಗಿ ಮುಟ್ಸುವಂತಹದ್ದು ಯಾವ್ದಂದ್ರೆ ಅದು ಭಗವಂತನ ನಾಮ. ಏನ್ರಿ, ಸಮರ್ಥರಂತಾರ ಒಂದು ಕಡೆ ಶುದ್ಧ ಸಾರ ತೇ ಶ್ರವಣ ಅಂತಾರ. ಶುದ್ಧ ಸಾರ ತೇ ಶ್ರವಣ, ಶುದ್ಧ ಪ್ರತ್ಯಯಾಚೆ ಮನನ, ವಿಜ್ಞಾನಿ ಪಾವತ ಉನ್ಮನ ಸಹಜ ಹೋತೆ ಅಂತ ಹೇಳಿ ಒಂದು ಓವಿ ಬರ್ತದ. ಅವ್ರಂತಾರ ಶುದ್ಧವಾದದ್ದು ಸಾರವಾದದ್ದು ಯಾವ್ದದಲ್ಲ ಅದನ್ನ ನೀವು ಶ್ರವಣ ಮಾಡ್ರಿ ಅಂತಾರ. ಹಂಗ ನಾವು ನೋಡ್ಲಿಕ್ಕಾಗಿ ನವವಿಧ ಭಕ್ತಿಗಳನ್ನೇ ನೋಡ್ಲಿಕ್ಕಾಗಿ ನವವಿಧ ಭಕ್ತಿಯೊಳಗೆ ಒಂದು ಭಕ್ತಿ ಇದು ನಾಮಸ್ಮರಣೆ ಭಕ್ತಿ, ತೀಸರಿ ಭಕ್ತಿ. ಉಳಿಕಿದ ಎಲ್ಲಾ ಭಕ್ತಿಗಳು ಉಪಾಧಿಗಳಿಂದ ಕೂಡ್ಯಾವ. ಆದ್ರೆ ನಾಮಸ್ಮರಣೆ ಭಕ್ತಿ ಅನ್ನುವಂಥದ್ದು ಏನದಲ್ಲ, ಇದು ಉಪಾಧಿ ರಹಿತದ, ನಿರುಪಾಧಿಕ ಸ್ಥಿತಿಯನ್ನ ನಮಗ್ ತಂದು ಕೊಡುವಂತ ಉಪಾಧಿ ರಹಿತವಾದಂತಹ ಒಂದು ಭಕ್ತಿ ಅದಂತಾರ ಅವ್ರು. ಉಳುಕಿದೆಲ್ಲ ಭಕ್ತಿಗೆ ನಮಗ್ ಇನ್ನು ಕೆಲವೊಂದು ಸಾಮಾನುಗಳು ಬೇಕಾಗ್ತವ, ಅಲ್ಲೊಂದು ವ್ಯವಸ್ಥೆ ಬೇಕಾಗ್ತದ, ಜಾಗ ಬೇಕಾಗ್ತದ, ಇವೆಲ್ಲನೂ ಅದಕ್ಕೆ ಬೇಕು. ಏನ್ರಿ, ಇವತ್ತು ಶ್ರವಣ ಭಕ್ತಿ ಮಾಡಬೇಕಾದ್ರೆ ಮುಖ್ಯವಾಗಿ ಶ್ರವಣ ವಕ್ತಾರರು ಬೇಕು. ಅಂತ ಒಂದು ಶ್ರೇಷ್ಠವಾದಂತ ವಕ್ತಾರ ನಮಗ್ ಸಿಗಬೇಕು. ಆಮೇಲೆ ಅದು ಏನೇ ಇದ್ರು ಸಹಿತ ಅವ್ರು ಹೇಳುವಂತ ಅದನ್ನು ಕೇಳುವಂಗ ನಮ್ ಕಿವಿಯರಿ ಚಲೋ ಇರಬೇಕು, ಒಂದೇದ್ದು. ಇನ್ನ ಕೀರ್ತನ ಭಕ್ತಿ ಮಾಡ್ಬೇಕಂತಂದ್ರ ಅದಕ್ಕೆ ಸಂಗೀತ ಜ್ಞಾನ ಬೇಕು, ರಾಗ ಜ್ಞಾನ ಬೇಕು, ಆಮೇಲೆ ಹಿಂದ ಅನಾವ್ರು ಬೇಕು, ಸಂಗೀತಗಾರರು ಬೇಕು. ಇದೇನು ಒಂದು ವೈಭವಯುಕ್ತ ಕೀರ್ತನ ಮಾಡ್ಬೇಕಾದ್ರ ಹಂಗ ಕೀರ್ತನ ಅಂದ್ರೆ ನಾಮ ಸಂಕೀರ್ತನ ಅಂದ್ರೆ ಏನು, ನೀವು ಒಬ್ಬನೇ ಕೂತ್ಕೊಂಡು ಸಹಿತ ಚಿದಂಬರ 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 ಅಂತೇಳಿ ಅದೇ ಒಂದ ನಾಮವನ್ನ ಬೇಕಾದಷ್ಟು ದಾಟಿ ಒಳಗ ನಿನಗೆ ಸಂತೋಷ ಕೊಡುವಂಗ ಅಂದ್ರೂ ಸಹಿತ ಅದು ಕೀರ್ತನೇ ಆಗ್ತದ. ಆದ್ರ ಕಲಿಯುಗದೊಳಗ ಕೀರ್ತನಕ್ಕೆ ಯಾಕೆ ಮಹತ್ವ ಕೊಟ್ರು ಅಂದ್ರ ಕೀರ್ತನ ಭಕ್ತಿಯೊಳಗೆ ಸಂಗೀತ ಸಾಥ್ ಇರುವುದರಿಂದ, ಆಮೇಲೆ ಅಲ್ಲಿ ನವರಸಗಳು ಉಕ್ಕಿ ಹರಿತಿರುವುದರಿಂದ ಜಗತ್ತಿನ ಜೀವಿಗಳನ್ನ ಪರಮಾರ್ಥಕ್ಕೆ ಎಳ್ಕೊಂಡು ಬರ್ಲಿಕ್ಕೆ ಅದರಂತ ಶ್ರೇಷ್ಠ ಭಕ್ತಿನೇ ಯಾವುದು ಅಲ್ಲಂತಾರ, ಅದು ಕೀರ್ತನಾ ಭಕ್ತಿ. ಅದಕ್ಕೂ ಉಪಾಧಿ ಅದ. ಉಳ್ಕಿದ ಎಲ್ಲಾ ಭಕ್ತಿಗಳಿಗೆ ನೀವು ನೋಡಿದ್ರಿ ಅಂದ್ರೆ ವಂದನಾ ಮಾಡ್ಬೇಕಾದ್ರೆ ಕೈ ಎರಬೇಕು. ಹಿಂಗ ಎಲ್ಲಾ ಭಕ್ತಿಗಳು ನೋಡ್ಲಿಕ್ಕಾಗಿ ಉಪಾಧಿಗಳವ. ಆದ್ರ ನಾಮಸ್ಮರಣೆ ಭಕ್ತಿ ಹಂಗಿಲ್ಲ. ನೀ ಎಲ್ಲಿ ಬೇಕಾದಲ್ಲಿರು, ನಿನ್ನ ಶ್ವಾಸ ಎಷ್ಟು ಸರಳವಾಗಿ ನೀ ಎಲ್ಲೇ ಇದ್ರು ಸಹಿತ ಶ್ವಾಸೋಚ್ಛ್ವಾಸ ನಡೀತದಲ್ಲ, ಅಷ್ಟೇ ಆ ಶ್ವಾಸದೊಳಗೆ ನೀನು ಆ ಮಹಾಸ್ವಾಮಿಯ ನಾಮವನ್ನು ಪೂರ್ಣಿಸಬಹುದು. ಆಮೇಲೆ ಸದ್ಗುರುಗಳು ಅನುಗ್ರಹಿತ ಮಾಡಿದಂತ ನಾಮವನ್ನು ಪೂರ್ಣಿಸಬಹುದು. ಆ ನಾಮಸ್ಮರಣೆಗೆ ಹಿಂಗೆ ಕೂಡಬೇಕು, ಹಿಂಗೆ ಇದು ಮಾಡಬೇಕು ಅನ್ನೋ ಸಹಿತ ಇಲ್ಲ ಅಂತಾರ. ಯಾವ ನಿಯಮಗಳೇ ಇಲ್ಲ ಅಂತಾರ. ಹಂಗೆ ವಿಚಾರ ಮಾಡಿದ್ರೆ ಅಲ್ಲಿ ಒಟ್ಟ ಭಾವ ತುಂಬಿದ ಭಕ್ತಿ ಬೇಕು, ನಾಮದ ಮೇಲೆ ಅಖಂಡ ಶ್ರದ್ಧಾ ಬೇಕು.
ಏಕಾಗ್ರತಾ ಬೇಕು. ಇವೆಲ್ಲ ಏನವ ಕೆಲವೊಂದೇನದ ಮೂಲಭೂತ ಇದು ಅದಕ್ಕೆ ಬೇಕು. ಆದ್ರೆ ಉಳ್ಕಿದ್ದೆಲ್ಲ ಹಿಂಗೆ ಇದ್ರೆ ನಾಮಸ್ಮರಣೆ ಮಾಡಬೇಕು, ಇರ್ಲಿಕ್ಕಂದ್ರೆ ಮಾಡಬಾರದು ಅಂತೇಳಿ ಹಿಂಗೇನು ಯಾವ ನಿಯಮ ಇಲ್ಲ. ನೀವು ಹೆಂಗ್ ಬೇಕಾದಂಗ. ಸಮರ್ಥರಂತರ ಚಾಲತ ಅಂದ್ರೆ ಅಡ್ಡಾಡ್ಕೋತ, ಬೋಲತ ಮಾತಾಡ್ಕೋತ, ಚಾಲತ ಬೋಲತ ದಂಧಾ ಕರಿತ, ನಿನ್ನ ಉದ್ಯೋಗ ಮಾಡ್ಕೋತ, ಖಾತಾ ಜೇವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸರುನೆ, ಇವೆಲ್ಲ ಸಮಯದೊಳಗೆ ನೀವು ಮಾಡಬಹುದು. ಏನ್ರಿ ಇವ್ರ ಕಾಕಣ್ಕಿದ್ರ ರಾಮಾಚಾರ್ಯ ಅಂತಾರ, ಕೂತಾಗ ನಿಂತಾಗ ರಾಮ ರಾಮೆನ್ನು, ನೋಟದೊಳು ನಿದ್ರೆಯೊಳು ರಾಮ ರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ, ಪ್ರೇಮದಿಂದಲಿ ಕರೆವೋ ಎಂದು ಬರುವ. ಕೂತಾಗ ನಿಂತಾಗ ರಾಮ ರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ, ಭಾವದಿಂದಲಿ ಕರೆವೋ ಎಂದು ಬರುವ. ದೇವರನ್ನು ನಂಬಿದರೆ ಸರ್ವದಾ ಕಾವ, ಯಾವ ಅಂಜಿಕೆಯು ನಿನಗಿಲ್ಲ ತಿಳಿಜೀವ. ಕೂತಾಗ ನಿಂತಾಗ ರಾಮನಾಮೆನ್ನು. ಆ ನಾಮಸ್ಮರಣೆ ಬಗ್ಗೆ ರಾಮಾಚಾರ್ಯ ಕಾಕಣ್ಕಿಯವರು ಬಹಳ ಚಂದ ವರ್ಣನೆ ಮಾಡ್ಯಾರ. ಅವ್ರಂತಾರ, ಭವರೋಗ ಕೌಶದವು ಶ್ರೀರಾಮ ನಾಮ, ಅದಕ್ಕೆ ಇಚ್ಛಾಪತ್ಯ ಜಯಿಸುವುದು ಕಾಮ. ರಾಮನಾಮ ಸ್ಮರಣೆ ಇಲ್ಲ ವಿಧಿ ನೇಮ, ನಾಮ ಪರಿಪೂರ್ಣನಾದರೆ ಸಾರ್ವಭೌಮ. ಭವರೋಗ ಕೌಶದವು ಶ್ರೀರಾಮ ನಾಮ. ಈ ನಾಮಸ್ಮರಣೆ ಬಗ್ಗೆ ರಾಮಾಚಾರ್ಯ ಕಾಕಣ್ಕಿಯವರು ಬಹಳ ಒಬ್ಬರೇ ಅಲ್ಲ, ಆಗಿ ಹೋದಂತ ಎಷ್ಟು ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳಾಗಿ ಹೋಗ್ಯಾರ. ಭಗವಂತನ ಅವತಾರ ತೊಟ್ಟುಕೊಂಡು ಬಂದಂತಹ ನಿರ್ಗುಣ ಪರಬ್ರಹ್ಮನಿಂದ ಅವತಾರ ತೊಟ್ಟುಕೊಂಡು ಬಂದಂತಹ ಭೂಮಿಗೆ ಬಂದಂತಹ ಸಂತರು, ಶರಣರು, ದಾಸರು ಪ್ರತಿಯೊಬ್ಬರು ಏನದಲ್ಲ ಆ ಭಗವಂತನ ನಾಮ ಚಿಂತನದೊಳಗೆ ತಮ್ಮ ಜೀವನವನ್ನು ಕಳೆದಾರ. ಆ ನಾಮದೊಳಗೆ ನಾಮೀಯ ಸ್ವರೂಪನ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಅವರು ತಾವು ನಾಮ ಸ್ವರೂಪರಾಗಿ ಬಿಟ್ಟಾರ. ಇಷ್ಟು ಈ ನಾಮದ ಒಂದು ಮಹತ್ವದ. ಅದಕ್ಕೆ ಇವತ್ತ ಈ ನಾಮದ ಮಹಿಮೆಯನ್ನ ಸಖಾರಾಮ್ ತ್ರಿಂಬಕ್ ಗರ್ದೆ ಅನ್ನೋರು ಈ ನಾಮದ ಮಹಿಮೆಯನ್ನ ಹೇಳ್ತಾರ. ನನಗನ್ಸಿದ ಮಟ್ಟಿಗೆ ಸಖಾರಾಮ್ ತ್ರಿಂಬಕ್ ಗರ್ದೆ ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಯಾಕಂದ್ರ ನನಗಿಂತ ಹೆಚ್ಚು ನಿಮಗ ಚಿದಂಬರ ಸಂಪ್ರದಾಯದಾಗ ಮಹಾಸ್ವಾಮಿಯ ಭಕ್ತರ ಬಗ್ಗೆ ನಿಮಗ್ ಗೊತ್ತದ. ಆದ್ರೆ ನನಗೆ ಏನು ಗೊತ್ತದ ಅನ್ನುವಂಥದ್ದನ್ನ ನಾನು ಏನಪ್ಪಾ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ನಿಮ್ಮ ಅಂತಃಕರಣಕ್ಕದು ಹತ್ತು ಅಂಗ ಹೇಳಬೇಕಂತ ನನ್ನ ಇಚ್ಛಾ ಅದ. ಮಹಾಸ್ವಾಮಿ ಏನ್ ನುಡಿಸ್ತಾನ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಏನ್ ನುಡಿಸ್ತಾರ ಅದು ನುಡಿತೀನಿ. ಯಾಕಂದ್ರೆ ಇವತ್ತು ಸಖಾರಾಮ್ ತ್ರಿಂಬಕ್ ಗರ್ದೆ ಅವ್ರು ಬೇರೆ ಅಲ್ಲ, ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ಬೇರೆ ಅಲ್ಲ, ಸಂತ ವಿಠಾಯಬಾಯಿ ಬೇರೆ ಅಲ್ಲ, ಶಿವಶಾಸ್ತ್ರಿಗಳು ಬೇರೆ ಅಲ್ಲ, ಮಹಾಸ್ವಾಮಿ ಬೇರೆ ಅಲ್ಲ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಬೇರೆ ಅಲ್ಲ, ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ಬೇರೆ ಅಲ್ಲ. ಆಗಿ ಹೋದಂತಹ ಬ್ರಹ್ಮಜ್ಞಾನಿ ಸದ್ಗುರುಗಳಿದ್ದಲ್ಲ ಅವರೆಲ್ಲರೂ ರೂಪಗಳು ಬೇರೆ ಇದ್ರು ಸಹಿತ ಸ್ವರೂಪ ಒಂದೇ ಅದ. ಅವರೆಲ್ಲರೂ ಆ ಭಗವಂತನ ನಾಮದ ಸ್ವರೂಪರೇ ಇದ್ದಾರ ಅನ್ನುವಂಥದ್ದು ಇದು ಅಧ್ಯಾತ್ಮದೊಳಗಿನ ಒಂದು ಮೆಟ್ಲು ಅಂತಾರೆ ಇವರು. ಏನ್ರಿ ನಾವೇನ್ ಮಾಡ್ತೇವು, ನಾವು ಮಹಾಸ್ವಾಮಿ ಭಕ್ತಿ ಮಾಡ್ತೇವೆ, ಮಹಾಸ್ವಾಮಿ ನಾಮ ಒಂದೇ ಶ್ರೇಷ್ಠ ಅನ್ನುವಂಥದ್ದು ಕೆಲವೊಬ್ಬರ ತಲೆಯಾಗಿರ್ತದ. ಆದ್ರೆ ಕೆಲವೊಬ್ರು ಆ ಮೆಟ್ಲಕ್ಕೆ ಹೋದ ಆ ಒಂದು ಮುಂದಿನ ಒಂದು ಸ್ಥಿತಿಗೆ ಹೋದವ್ರು ಅಂತಾರ ಎಲ್ಲದ್ರೊಳಗೂ ಮಹಾಸ್ವಾಮಿನೇ ಇದ್ದಾನ. ಏನ್ ಹಿಂಗ ಇದೊಂದು ಒಂದೊಂದು ಸ್ಥಿತಿ ಅಧ್ಯಾತ್ಮದೊಳಗೆ ಒಂದೊಂದು ಮೆಟ್ಲು. ನಾವು ಹೆಂಗ್ ಸಾಧನ ಮಾಡ್ತೇವು, ಹೆಂಗ್ ಉಪಾಸನ ಮಾಡ್ತೇವು, ಹೆಂಗ್ ಮಹಾತ್ಮರ ವಿಚಾರಗಳನ್ನು ಶ್ರವಣ ಮಾಡ್ತೇವು, ಹಂಗಂಗ್ ನಮ್ಮ ಆಂತರಿಕ ಜ್ಞಾನ ವೃದ್ಧಿ ಹಾಕೋತ ಹೋಗ್ತದ. ಆ ಸ್ವರೂಪದ ಭಗವಂತನ ನಾಮ ಸ್ವರೂಪದ ಸಮೀಪಕ್ಕೆ ನಾವು ಹೋಗ್ಲಿಕ್ಕೆ ಶುರು ಮಾಡ್ತೇವೆ. ಅಂತ ಒಂದು ಸ್ಥಿತಿ ಯಾರಿಗೆ ಪ್ರಾಪ್ತ ಆಗ್ಯದ ಅವ್ರ ಜಗತ್ತಿನೊಳಗೆ ಚರಾಚರದಲ್ಲಿಯೂ ಸಹಿತ ಆ ಚಿದಂಬರ ಮಹಾಸ್ವಾಮಿಯನ್ನೇ ನೋಡ್ತಾರ. ಚರಾಚರ ಚರ ಅಚರ ಎಲ್ಲದ್ರೊಳಗೂ ನೋಡ್ತಾರ. ಏನ್ರಿ ಹಂಗ ಆ ಮಹಾಸ್ವಾಮಿಯ ನಾಮದ ಮಹಿಮೆಯನ್ನು ನಾನು ಎಷ್ಟಂತ ಹೇಳಿ ಅಂತಂತಾರ ಅವರು. ಯಾರು? ಸಖಾರಾಮ್ ತ್ರಿಂಬಕ್ ಗರ್ದೆ ಅವರು. ನನ್ನಂತಲ್ಲಿರುವಂತ ಚಿದಂಬರ ಮಹಾಸ್ವಾಮಿಯ ಚರಿತ್ರೆಯನ್ನು ನೋಡ್ಲಿಕ್ಕಾಗಿ ಸಖಾರಾಮ್ ತ್ರಿಂಬಕ್ ಗರ್ದೆ ಅವರು ನರ್ಸೋಬಾಡಿ ಅವರ ಕಡೆ ದತ್ತನ ಭಕ್ತರು, ದತ್ತಾತ್ರೇಯನ ಭಕ್ತರು, ನಿಷ್ಠಾವಂತ ಭಕ್ತರು ಅವರು. ಅವರೊಬ್ರು ನಾರಾಯಣ ಸ್ವಾಮಿಗಳು, ಇವರಿಬ್ರು ದತ್ತಾತ್ರೇಯನ ಭಕ್ತರು.
ಅವ್ರು ಏನಾಗಿಬಿಡ್ತಂದ್ರೆ ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಕಾರಣದಿಂದ ಅವರು ಸಾಂಗ್ಲಿ ಇದ್ರಾಗ ಕಾರಾಗೃಹದೊಳಗೆ ಇರುವಂತ ಪರಿಸ್ಥಿತಿ ಬರ್ತದೆ. ಸಾಂಗ್ಲಿ ಒಳಗೆ ಕಾರಾಗೃಹದ ಅಲ್ಲಿ ಸರ್ಕಾರದ್ದು ಕಾರಾಗೃಹದ ಆ ಕಾರಾಗೃಹದಾಗ ಇವರು ಬಂದಿ ಮಾಡಿ ಇಡ್ತಾರ. ಅವರು ಇಟ್ಟಾಗ ಏನಾಗ್ತದ, ದತ್ತಾತ್ರೇಯ ನಿಷ್ಠಾವಂತರ ಭಕ್ತರು ಅಂದ್ರ ದತ್ತಾತ್ರೇಯನ ಅವತಾರೇ ಚಿದಂಬರ ಮಹಾಸ್ವಾಮಿಗಳು. ಇವತ್ತ ದೇವಲಾಪುರದೊಳಗೆ ಮಹಾಸ್ವಾಮಿಗಳು ಇದ್ದಾಗ ನಾರಾಯಣ ಸ್ವಾಮಿಗಳು ನರಸಿಂಹವಾಡಿಯೊಳಗೆ ದತ್ತಾತ್ರೇಯನ ಭಕ್ತರು. ಅವ್ರು ನಾರಾಯಣ ಸ್ವಾಮಿಗಳಿಗೆ ಪ್ರಚಿತಿ ಬರ್ತದ. ಅವ್ರು ಹೇಳ್ತಾರ, ಅವರು ನಾನೀಗ ದೇವಲಾಪುರದೊಳಗ ಚಿದಂಬರ ಅವತಾರದಿಂದ ನಾನು ಈಗ ಪ್ರಕಟ ಆಗೀನಿ, ಅದಕ್ಕೆ ನನ್ನ ಬಂದು ಭೇಟಿ ಆಗುವು. ಹಂಗ ಅವ್ರ ನಿಷ್ಠಾಕ ಮಹಾಸ್ವಾಮಿ ಅವ್ರಿಗೆ ಇಂಥ ಒಂದು ಪ್ರಚಿತಿ ಕೊಡ್ತಾನ. ಹಂಗ ಕಾರಾಗೃಹದೊಳಗಿರುವಂತಹ ಸಕಾರಾಮ್ ತ್ರಿಂಬಕ್ ಗರ್ದಿ ಅವರಿಗೆ ಮಹಾಸ್ವಾಮಿ ಅವ್ರಿಗೂ ಇದೇ ರೀತಿ ಇದು ಮಾಡ್ತಾರೆ. ನಾನು ಈಗ ಚಿದಂಬರ ಅವತಾರ ತಟ್ಟುಕೊಂಡ ನಾನು ಈಗ ದೇವಲಾಪುರದಾಗ ಇದ್ದೇನೆ, ನೀನು ನನ್ನ ನಾಮಸ್ಮರಣೆಯನ್ನು ಮಾಡು, ಈ ಬಂದಿಯಿಂದ ನೀ ಬಿಡುಗಡೆ ಆಗ್ತಿ ಅನ್ನುವಂಥದ್ದು ಒಂದು ಪರಿಣಾಮ ಆಗ್ತದೆ. ಆವಾಗ ಅಲ್ಲಿ ಕಾರಾಗೃಹದಾಗಿದ್ದೇ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾರವರು. ಚಿದಂಬರ ನಾಮಸ್ಮರಣೆ ಮಾಡಿ 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 ಕಾರಾಗೃಹದೊಳಗಿದ್ದಾಗೆ ಚಿದಂಬರ ಮಹಾಸ್ವಾಮಿಯ ಜೀವನ ಅವ್ರ ಕಣ್ಣು ಮುಂದೆ ಬಂದ್ಬಿಡ್ತದ. ಅವ್ರ ಚರಿತ್ರೆನೇ ಇವನು ಮುಂದೆ ಬಂದ್ಬಿಡ್ತದ. ಅವ್ರ ಅವತಾರ ತೊಟ್ಕೊಂಡು ಬಂದಿದ್ದು, ಅದ್ರೊಳಗಿನ ಪೂರ್ವದಂದು, ಆಮೇಲೆ ಮಾರ್ತಂಡ ಭಟ್ರದ್ದು, ಅವ್ರು ಹೋಗಿ ಆಕಾಶ ಚಿದಂಬರದೊಳಗೆ ತಪಸ್ಸರೆ ಮಾಡಿದ್ದು, ಅವ್ರ ಮುಂದೆ ಮಾಡಿದಂಥ ಲೀಲೆಗಳು, ಅವ್ರ ಭಕ್ತಿ, ಹಿಂಗೆಲ್ಲ ಏನಪ್ಪಾ ಅಂದ್ರೆ ಅವ್ರ ಕಣ್ಣು ಮುಂದೆ ಬರ್ತದ. ಅವ್ರ ಇಂಥ ಒಂದು ಮಹಿಮೆಯನ್ನು ಅವ್ರು ಏನು ಮಾಡ್ತಾರ ಅಂದ್ರೆ ಕಾರಾಗೃಹದಾಗ ಇತ್ತುಕೊಂಡೇ ಬರಿಬೇಕಂತಾರ. ಅಲ್ಲಿ ಹಾಳಿ ಪೆನ್ನ ಗಿನ್ನ ಏನೂ ಇರುದಿಲ್ಲ, ಗಲಗ ಏನೂ ಇರುದಿಲ್ಲ. ಅವ್ರೇನು ಮಾಡ್ತಾರ, ಹೆಂಡಿ ಇರ್ತಲ್ಲ, ಯಾಕೆ ಕಾರಾಗೃಹದೊಳಗೆ ಸಾರಿಸ್ಲಿಕ್ಕೆ ಅಂತೇಳಿ ಹೆಂಡಿ ಒಂದು ಮೂಲೆಗೆ ಹಾಕಿರ್ತಾರ. ಆ ಹೆಂಡಿ ತಗೊಂಡು ಗಾಡಿ ಮೇಲೆ ಚಿದಂಬರ ಮಹಾಸ್ವಾಮಿ ಚರಿತ್ರೆಯನ್ನು ಬರೀತಾರ. ಮುಂದ ಸರ್ವಸಾಧಾರಣ 88ರಾಗ ಅದು ದೇವಲಾಪುರಕ್ಕೆ ಹೋಗ್ತಾರ. ಅವರು ದೇವಲಾಪುರದಾಗ ಇರ್ತಾರ. ಅಂದ್ರೆ ಏನು, ಅಲ್ಲಿ ಲಿಂಗೋಪಂತನ ಇದು ಆದ ಕೂಡಲೇ ಅವು ಮುರುಗೋಡು ಬಿಟ್ಟು ಮಧ್ಯಾಹ್ನದಾಗೆ ಬಿಟ್ಟು ಎಲ್ಲ ಪ್ರಪಂಚ ತಗೊಂಡೇ ಅಡ್ಡಾಡ್ತಾರ. 1-2 ವರ್ಷ ಆ ಕಡೆ ಈ ಕಡೆ ಅಡ್ಡಾಡಿ ದೇವಲಾಪುರದಾಗ ಹೋಗಿ ಮುಖ ಮಾಡಿರ್ತಾರ. ಆವಾಗ ಇವರು ಏನಪ್ಪಾ ಅಂದ್ರ ನಾರಾಯಣ ಭಗವಾನರಿಗೆ ನಾರಾಯಣ ಮಹಾಸ್ವಾಮಿಗಳಿಗೆ ಪ್ರಚಿತಿ ಮಾಡಿ ನಾರಾಯಣ ಸ್ವಾಮಿಗಳನ್ನ ಅಲ್ಲಿ ಕರೆಸ್ತಾರ. ಅವರು ಮೊನ್ನೆ ಹೇಳಿನ ಇದನ್ನ ಈ ಒಂದು ಪ್ರವಚನದಾಗ ಬಂದದ. ಆವಾಗ 1 ತಿಂಗಳೇನು 3 ತಿಂಗಳು ಇರ್ತಾರಲ್ಲಿ ಅವರಿಬ್ರು ಮಹಾತ್ಮರು, ಮಹಾಸ್ವಾಮಿಗಳು ಮತ್ತು ನಾರಾಯಣ ಸ್ವಾಮಿಗಳು. ಅವರು ದೊಡ್ಡ ಯೋಗಿಗಳು, ಯೋಗಿ ರಾಜ ಅಂತಂತೇಳಿ ಸ್ವತಃ ಚಿದಂಬರ ಮಹಾಸ್ವಾಮಿನೇ ಅವ್ರನ್ನ ಕರೀತಾರೆ. ಅಂತ ದೊಡ್ಡ ಯೋಗಿ ರಾಜ ಬರ್ಲಿಕ್ಕೆ ನಡ್ರಿಪ್ಪ ಅವ್ರನ್ನ ಇದ್ರಗೊಂಡು ಕರ್ಕೊಂಡು ಬರೋಣ, ಅವ್ರನ್ನ ಸ್ವಾಗತ ಮಾಡೋಣ ಅಂತೇಳಿ ತಮ್ಮ ಶಿಷ್ಯ ಬಳಗ ಕರ್ಕೊಂಡು ಹೋಗಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬಂದಿರ್ತಾರ. ಅಂದ್ರೆ ಅವ್ರು ಎಂಥ ಒಂದು ದತ್ತಾತ್ರೇಯ ಭಕ್ತರಿರ್ಬೇಕು. ದತ್ತಾತ್ರೇಯ ಸಾಕ್ಷಾತ್ಕಾರ ಆಗಿರ್ತದ ಅವರಿಗೆ. ದತ್ತಾತ್ರೇಯ ಸಾಕ್ಷಾತ್ಕಾರ ಆಗೋದೇನು, ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ಕಾರ, ಎಲ್ಲ ಒಂದೇ ಅದು. ಅದಕ್ಕೆ ಮತ್ತೆ ಇಲ್ಲಿ ಆದ್ರೂ ಸಹಿತ ಮಹಾಸ್ವಾಮಿ ಅಲ್ಲಿ ಇರ್ತಾರ. ಕನಿಷ್ಠ 1 ತಿಂಗಳ 3 ತಿಂಗಳ ತನಕ ಇರ್ತಾರ. 3 ತಿಂಗಳ ತನಕ ದಿವಸ ಅವ್ರ ವಕ್ತಾರರಾಗೋದು, ಇವ್ರು ಶ್ರವಣಿಕರಾಗೋದು, ಇವ್ರು ಶ್ರವಣಿಕರಾಗೋದು, ಅವ್ರು ವಕ್ತಾರರಾಗೋದು. ಹಿಂಗ ಒಬ್ರಿಗೊಬ್ರು ಇಂಥ ಮಹಾಜ್ಞಾನಿಗಳ ಚಿಂತನ 1 ತಿಂಗಳು 3 ತಿಂಗಳು ನಡೀತದ. ಆವಾಗ 3 ತಿಂಗಳು ಆದ್ಮೇಲೆ ನನಗೆ ಅಪ್ಪಣೆ ಕೊಡ್ರಿ ಚಿದಂಬರ ಮಹಾಸ್ವಾಮಿಗಳು ಅಂತೇಳಿ ಮಹಾಸ್ವಾಮಿಗೆ ಅಪ್ಪಣೆ ಕೇಳ್ತಾರ ನಾರಾಯಣ ಸ್ವಾಮಿಗಳು. ಆವಾಗ ಮಹಾಸ್ವಾಮಿ ಹೇಳ್ತಾರ, ನೋಡು ನೀನು ಅಲ್ಲಿ ಹೋಗುವತ್ನ್ಯಾಗ, ನರಸೋಬಾಡಿಗೆ ಹೋಗುವತ್ನ್ಯಾಗ ಸಾಂಗ್ಲಿ ಸರ್ಕಾರ ಅಂತಲೇ ಹೋಗಿ ಭೇಟಿಯಾಗಿ ಆ ಸಾಂಗ್ಲಿ ಕಾರಾಗೃಹದೊಳಗೆ ನನ್ನ ಭಕ್ತ ಒಬ್ಬ ಇದ್ದಾನ ಸಕಾರಾಮ, ಅವಂಗ ಭೇಟಿಯಾಗಿ ಹೇಳು, ಇವತ್ತಿನಿಂದ 16ನೇ ದಿವಸಕ್ಕೆ ನಿನ್ನ ಕಾರಾಗೃಹದಿಂದ ಬಿಡುಗಡೆ ಆಗ್ತದ ಅಂತೇಳಿ ಅಂದ ಕೂಡಲೇ ಮತ್ತೆ ಅವಾಗ ಏನು ನಡ್ಕೊತಾನೆ ಹೋಗ್ತಿದ್ರು. ಹೋಗಿ ಕಾರಾಗೃಹದಾಗ ಹೋಗಿ ಸಕಾರಾಮಗೆ ಭೇಟಿ ಆಗ್ತಾರೆ. ಆಗ ಹಿಂಗ ಮಹಾಸ್ವಾಮಿ ಹಿಂಗೆ ನಿಮಗೆ ಹೇಳ್ಯಾರ, ಇವತ್ತಿನಿಂದ 16 ದಿವಸಕ್ಕೆ ನಿನ್ನ ಕಾರಾಗೃಹದಿಂದ ಬಿಡುಗಡೆ ಆಗ್ತದ ಅಂತ ಹೇಳಿ ಅವ್ರು ನರಸೋಬಾಡಿಗೆ ಹೋಗ್ತಾರೆ. 16ನೇ ದಿವಸ ಆ ಕಾರಾಗೃಹದ ಏನು ಸರ್ಕಾರ ಇರ್ತಲ್ಲ, ಸರ್ಕಾರನ ಇದ್ರಾಗ ಬಂದು ಕನಸಿನಾಗ ಬಂದು ನಿನ್ನಂತಲ್ಲಿ ಏನು ಅವನು ಬಂದಿ ಮಾಡಿಲ್ಲ ನನ್ನ ಭಕ್ತ, ಅವನು ಬಿಡುಗಡೆ ಮಾಡು, ಇರ್ಲಿಕ್ಕಂದ್ರೆ ನಿನಗೆ ಶಿಕ್ಷಾ ಕೊಡ್ತೀನಿ ನೋಡಂತ ನಿನಗೆ ದಂಡ ಕೊಡ್ತೀನಿ ಅಂತಂದ ಕೂಡಲೇ ಗಾಬರ್ಯಾಸಿ ಬಂದ ಸಕಾರಾಮ್ ಚಿದಂಬರ ಗರ್ದೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ಕೂಡಲೇ ಒಂದು ಏನು ಚಮತ್ಕಾರ ಆಗ್ತದಂದ್ರೆ, ಆ ಸರ್ಕಾರಿಗೆ
ಸಖಾರಾಮ್ ಅವರು ನಂದೊಂದು ವಿನಂತಿ ಅದ ಕೇಳ್ಕೊತ ಇದು ಮಾಡ್ರಿ ಅಂತಾರೆ. ಏನು ಅಂತಂತಾರೆ, ನನಗೊಂದು ಸ್ವಲ್ಪ ಪೆನ್ನ ಮಸಿ ಗಲಗ ಇವನ್ನೆಲ್ಲ ಕೊಡ್ರಿ, ನಾನು ಇನ್ನು 4 ದಿವಸ ನಾ ಕಾರಾಗೃಹದಾಗಿದ್ದ ನನ್ನ ಮಹಾಸ್ವಾಮಿಯ ಚರಿತ್ರೆಯನ್ನು ಬರೆದನಿ, ಅದನ್ನ ನಾನು ಬರ್ಕೊಂಡು ಬರ್ತೀನಿ ಅಂತ ಹೇಳಿ ಅಪ್ಪಣೆ ತಗೊಂಡು 4 ದಿವಸ ಮತ್ತೆ ಜೈಲ್ನಾಗ ಇರ್ತಾರ ಅವ್ರು. ಕಾರಾಗೃಹದಾಗ ಇದ್ದ ಗ್ವಾಡಿ ಮೇಲೆ ಬರೆದಂಥದ್ದು ಏನದಲ್ಲ ಅದನ್ನ ಮಸೀಲೆ ಗಲಗಲೆ ಚಿದಂಬರ ಮಹಾಸ್ವಾಮಿ ಚರಿತ್ರೆ ಸಖಾರಾಮ್ ತ್ರಿಂಬಕ್ ಗರ್ದೆಯವ್ರು ಬರ್ತಾರೆ. ನನಗೆ ಅನಿಸಿ ಮಟ್ಟಿಗೆ ಮಹಾಸ್ವಾಮಿ ಚರಿತ್ರೆ ಬರೆದವ್ರು ಮೊದಲಿಗರೇ ಅವರೇ ಅನ್ನಿಸ್ತದ. ಆ ಚರಿತ್ರೆ ತಗೊಂಡು ಬಂದ ಮಹಾಸ್ವಾಮಿ ಪಾದದ ಮೇಲೆ ಇಟ್ಟು ಏನು ಅವ್ರಿಗೆ ಶರಣಾಗತರಾಗಿ ಇದು ಆಗ್ತಾರಲ್ಲ, ಮುಂದೆ ಸರ್ವಸಾಧಾರಣ ಮಹಾಸ್ವಾಮಿ ಭಕ್ತಿಯೊಳಗೆ ತಮ್ಮ ಜೀವನ ಕಳೀತಾರೆ. ಇದು ಚಿದಂಬರ ಮಹಾಸ್ವಾಮಿಯ ಭಕ್ತರೊಳಗೆ ಅಂತರಂಗದ ಭಕ್ತರಾಗಿರುವಂತಹ ಸಖಾರಾಮ್ ತ್ರಿಂಬಕ್ ಗರ್ದೆ ಅವರ ಒಂದು ಸಂಕ್ಷಿಪ್ತ ಚರಿತ್ರೆ. ಇದಕ್ಕಿಂತ ಹೆಚ್ಚು ನಿಮಗೆ ಗೊತ್ತಿರಬೇಕು. ಅವರು ಆ ನಾಮದ ಮಹಿಮೆ ಅವ್ರಿಗೆ ಅನುಭವಕ್ಕೆ ಬಂದ್ಬಿಡ್ತಲ್ಲ, ಅನುಭವಕ್ಕೆ ಬಂದ ಮೇಲೆ ಹೇಳೋದು ಬೇರೆ. ಸುಮ್ಮನೆ ಅವರು ನಾಮದ ಬಗ್ಗೆ ಮಹಿಮೆ ಹೇಳಿದ್ರು, ಇವರು ಹೇಳಿದ್ರು, ಖರೆ ಅನುಭವಕ್ಕೆ ಬರ್ಲಾರ್ದ ಹೇಳೋದು ಬೇಡ, ಹೇಳೋದೆಂದು ಇದು ಅಲ್ಲ ಅದು. ಯಾಕಂದ್ರೆ ಅದು ಯಾರಂತ ರಂಗಕ್ಕೂ ಹಚ್ಚುದಿಲ್ಲ. ಆದ್ರೆ ಇವರಿಗೆ ಅನುಭವಕ್ಕೆ ಬಂದು ಬಿಡ್ತದು. ಯಾರಿಗೆ? ಸಖಾರಾಮ್ ತ್ರಿಂಬಕ್ ಗರ್ದೆ ಅವರಿಗೆ. ಹಂಗೆ ದಾಸ ರಾಜಾರಾಮ್ ಮಹಾರಾಜರಿಗೆ ಅನುಭವಕ್ಕೆ ಬಂದಿತ್ತು. ಆಮೇಲೆ ಸಂತ ವಿಠಾಬಾಯಿಗೆ ಅವರಿಗೆ ಅನುಭವಕ್ಕೆ ಬಂದಿತ್ತು. ಶಿವಶಾಸ್ತ್ರಿಗಳಿಗೂ ಅನುಭವಕ್ಕೆ ಬಂದಿತ್ತು. ಅನುಭವ ಬಂದ ಹೇಳಿದ್ರೆ ಮಾತ್ರ ಅದು ಮತ್ತೊಬ್ಬರ ಅಂತಃಕರಣಕ್ಕೆ ಹತ್ತದ. ಅದು ಏನಪ್ಪಾ ಅಂದ್ರೆ ಮತ್ತೊಬ್ಬರನ್ನ ಪರಿವರ್ತನೆ ಮಾಡ್ತಂತಾರ, ಮತ್ತೊಬ್ಬರನ್ನ ಪರಿವರ್ತನೆ ಮಾಡ್ತಂತಾರ. ಸಮರ್ಥರಂತಾರ, ಅನುಭವೇ ವಿನ ಜ್ಞಾನ ತೇ ಸ್ವಾನಾಚ್ಯ ಒಮನ. ಅನುಭವ ಇರ್ಲಾರ್ದ ಏನಾದ್ರೂ ಜ್ಞಾನದ ಮಾತ್ರ ಮಾತಾಡ್ಲಿ, ನಾಮದ ಮಹಿಮೆಯನ್ನರೇ ಹೇಳ್ರಿ, ಅದು ಅನುಭವನೇ ನಿನಗಾಗಿರ್ಲಿಲ್ಲ ಅಂದ್ರ ಅದೊಂದು ರೀತಿ ನಾಯಿ ಕಾರಿಕ್ಕಿದ್ದಂಗ ಅಂತಾರ. ಯಾಕಂದ್ರ ನಾಯಿ ಏನ್ ಮಾಡ್ತದ, ಕರ್ಕೋತದ ಮತ್ತ ಅದನ್ನೇ ತಿಂತದ. ಹಂಗ ನೀನು ಎದರಿಂದನೂ ಹೊರಗೆ ಬರ್ಲಾರ್ದ ಸುಮ್ಮನೆ ಅನುಭವ ಇರ್ಲಾರ್ದ ಮಾತಾಡಿದ್ರ ಭಲೆ ತೇತೆ ಅವಲೋಕನ ಕದಾಪಿಯನ್ನ ಕರಿತಿ ಅಂತ. ಜ್ಞಾನಿಗಳು, ಮಹಾತ್ಮರು, ಮಹಾಸ್ವಾಮಿಗಳು, ಸದ್ಗುರುಗಳು ಅಂತ ಅನುಭವ ಇರ್ಲಾರ್ದಂತ ಮಾತು ಒಪ್ಪುದಿಲ್ಲಂತಾರ. ಇವತ್ತ ಸಖಾರಾಮ್ ತ್ರಿಂಬಕ್ ಗರ್ದೆ ಅವರು ಹೇಳುವಂತ ಈ ಅಭಂಗ ಏನದಲ್ಲ, ಇದು ಅನುಭವದಿಂದ ಬಂದಂತಹ ಒಂದು ಅಭಂಗದ. ಇದನ್ನ ಈ ನಾಮದ ಮಹಿಮೆ ಕುರಿತಾಗಿ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಇವತ್ತಿನ ಈ ಅಭಂಗವನ್ನು ಮೊದಲು ನಾನು ನಿಮ್ಮ ಮುಂದೆ ಅಂದ, ಆಮೇಲೆ ಎಷ್ಟು ಸಾಧ್ಯದ ಅಷ್ಟು ನಾವು ಅದನ್ನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀರಾಮ್. ನಾಮಾಚ ಮಹಿಮಾ ಸಾಂಗಾವಾಹಕಾಯ ಸಾಂಗಾವಾಹಕಾಯ. ನಾಮಾಚ ಮಹಿಮಾ ಸಾಂಗಾವಾಹಕಾಯ ಸಾಂಗಾವಾಹಕಾಯ. ಸರ್ವಸ ಉಪಾಯ ನಾಮ ಮುಖ್ಯ. ಸರ್ವಸ ಉಪಾಯ ನಾಮ ಮುಖ್ಯ. ನಾಮಾಚ ಮಹಿಮಾ ಸಾಂಗಾವಾಹಕಾಯ ಸಾಂಗಾವಾಹಕಾಯ. ನಿರ್ದೋಷ ಹೇ ನಾಮ घेता नर प्राणी. निर्दोष हे नाम घेता नर प्राणी. निश्चय पुराणी सिद्धांत हा. निश्चय पुराणी सिद्धांत हा. नामाचा महिमा सांगावाहकाय सांगावाहकाय. विदुक्त हे नाम भेद हरिहरा. विदुक्त हे नाम भेद हरिहरा. नाहीच अंतरा मुख्य वर्म. नाहीच अंतरा मुख्य वर्म. नामाचा महिमा सांगावाहकाय सांगावाहकाय. स्वधर्म आचार त्यागावन कदा. स्वधर्म आचार
त्यागावा न कदा. नामाच्या मर्यादा वागवावी, नामाच्या मर्यादा वागवावी, नामाच्या महिमा सांगावा काय, सांगावा काय. बहुत लक्षणे बोले नाम धर्मी, बहुत लक्षणे बोले नाम धर्मी, सांगे सकाराम सारांश हा, सांगे सखाराम सारांश हा. नामाच्या महिमा सांगावा काय, सांगावा काय. सर्वास उपाय नाम मुख्य, सर्वास उपाय नाम मुख्य. नामाच्या महिमा सांगावा काय, सांगावा काय, सांगावा काय. शिव 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 सांब चिदंबर हर 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 सांब चिदंबर. शिव 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 सांब चिदंबर हर 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 सांब चिदंबर. शिव 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 सांब चिदंबर हर 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 सांब चिदंबर. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ ಶ್ರೀರಾಮ್. ನೋಡ್ರಿ ಅವ್ರ ಅನುಭವ ಹೆಂಗದ ಅಂದ್ರ ಅವ್ರಂತಾರ ನಾಮಾಚ ಮಹಿಮಾ ಸಾಂಗಾವಾಹ ಕಾಯ ಅಂದ್ರೆ ಏನಂತಾರೆ ಅದರ ಮಹಿಮೆಯನ್ನು ನಾನು ಹೇಳಿ ಅಂತಾರವ್ರು. ಯಾಕಂದ್ರೆ ಅವ್ರಿಗೆ ಹಿಂಗ ಅನಿಸ್ಬಿಟ್ಟದ್ರ ಆ ನಾಮೀಯ ಸ್ವರೂಪದ ಬಗ್ಗೆ, ನಾಮದ ಒಂದ ಮಹತ್ವದ ಬಗ್ಗೆ ನಾ ಏನ್ ಹೇಳಿದ್ರು ಸಹಿತ ಅದು ಕಡಿಮೆ ಆಗಿಬಿಡ್ತದ. ಅದು ಕಡಿಮೆ ಆಗಿಬಿಡ್ತದೆ. ಈಗ ಮಹಾಸ್ವಾಮಿಯ ನಾಮದ ಬಗ್ಗೆ ಇದ್ರ ಮಹಿಮಾ ಇಷ್ಟದ ಅಂದ್ರ ಅಷ್ಟಿಲ್ಲ, ಅದಕ್ಕಿಂತ ಹೆಚ್ಚಿಂದದ ಅಂತೇಳಿ ವೇದಶಾಸ್ತ್ರಿಗಳು ಹೇಳ್ತಾವ. ಯಾಕಂದ್ರ ಆ ನಾಮ ಅಂದ್ರೆ ಸಾಮಾನ್ಯ ನಾಮ ಅಲ್ಲ ಅನ್ನುವಂಥದ್ದು ನೀವು ಭಜನಿ ಬುಕ್ದೊಳಗೆ ಚಿದಂಬರ ಮಹಾಸ್ವಾಮಿಯ ಒಂದು ಭಜನಿ ಬುಕ್ನಾಗ ನೀವು ಆ ಅಭಂಗವನ್ನು ನೋಡ್ರಿ. ನೀವು ಏನಂದ್ರ ಅದು ಮುಖ್ಯ ಮಹಾಮಂತ್ರ ನಾಮ ಚಿದಂಬರ, ಮೂಲ ಮಾಯ ಓಂಕಾರ ಜೇಥೂನಿಯ. ಈ ಒಂದು ಅಭಂಗದೊಳಗೆ ಅವ್ರು ಏನ್ ಮಾಡ್ಯಾರಂದ್ರ ಆ ಮಹಾಸ್ವಾಮಿಯ ನಾಮ ಎಲ್ಲಿಂದ ಅದ್ರ ಮೂಲ ಎಲ್ಲಿ ಅದಪ್ಪ ಅನ್ನುವಂಥದ್ದನ್ನು ನಮಗ್ ಪ್ರಕಟ ಮಾಡಿ ಹೇಳ್ಯಾರ. ಮುಖ್ಯ ಮಹಾಮಂತ್ರ. ಯಾಕಂದ್ರ ಮಹಾಮಂತ್ರಗಳೊಳಗೆ ಸಪ್ತಕೋಟಿ ಮಂತ್ರವು ಅಂತ ನೋಡ್ರಿ. ಸಪ್ತಕೋಟಿ ಮಂತ್ರ ಪ್ರಣವ ಪಾಸೋನಿ. ಪ್ರಣವ ಅಂದ್ರೆ ಓಂಕಾರದಿಂದ ಉತ್ಪತ್ತಿ ಆದಂತಹ 7 ಕೋಟಿ ಮಂತ್ರಗಳವ. ಆ 7 ಕೋಟಿ ಮಂತ್ರದೊಳಗೆ ಮುಖ್ಯ ಮಹಾಮಂತ್ರ ನಾಮ ಚಿದಂಬರ ನೋಡ್ರಿ. ಅಷ್ಟೆಲ್ಲಾ ನಾಮದೊಳಗೆ ಅತ್ಯಂತ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರ ಅದು ನಾಮ ಚಿದಂಬರ. ಮೂಲ ಮಾಯ ಓಂಕಾರ ಜೇತೋನಿಯ. ಯಾಕಂದ್ರ ಮೂಲ ಪರಬ್ರಹ್ಮನಿಂದ ಉತ್ಪತ್ತಿಯಾದಂತಹ ಮೂಲ ಮಾಯ ಏನಿದ್ದಾಳಲ್ಲ, ಆ ಮೂಲ ಮಾಯ ಉತ್ಪನ್ನ ಆಗುವ ಹೊತ್ನಾಗ ಮೊದಲಿಗೆ ಬಂದದ್ದೇ ಓಂಕಾರ ಸ್ವರೂಪ. ಆ ಓಂಕಾರದ ಒಂದ ಝೇಂಕಾರದೊಳಗ ಆ ಓಂಕಾರದ ಝೇಂಕಾರದ ಸ್ವರೂಪ ಏನದಲ್ಲ ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮದ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಇದ್ದಲ್ಲ ಅದು ಮಹಾಸ್ವಾಮಿಯ ಒಂದು ಸ್ವರೂಪದ. ಅದೇ ಏನಪ್ಪಾ ಅಂದ್ರ ಅವನ ನಾಮದ ಆ ನಾಮ ಎಲ್ಲಿ ಬಂತು ಅಂದ್ರೆ ಓಂಕಾರದಿಂದ ನಾಮ ಪ್ರಾರಂಭ ಆತಂತಾರರು. ಮೂಲ ಮಾಯ ಓಂಕಾರ ಜೇತೋನಿಯ. ಮೂಲ ಮಾಯ ಒಳಗ ಏನು ಓಂಕಾರ ಅನ್ನುವಂತ ಪ್ರಣವಾಕ್ಷರ ಏನು ಉತ್ಪನ್ನ ಆತಲ್ಲ ಅಲ್ಲಿಂದ ಸೃಷ್ಟಿ ಕ್ರಮ ಇದು ಆಗಿಬಿಡ್ತದ ಅಂತಾರ ಮೂಲ ಮಾಯಿಯೊಳಗೆ. ಆಮೇಲೆ ಮುಂದೆ ಗುಣಮಾಯಿ ಅಂತೇಳಿ 3 ಗುಣಗಳು ಉತ್ಪತ್ತಿ ಆಗ್ತಾವ. ರಜೋಗುಣ, ತಮೋಗುಣ, ಸತ್ವಗುಣ ಅಂತೇಳಿ. ಮತ್ತ ಆ ಗುಣಮಾಯಿ ಒಳಗ ತಮೋ ಗುಣದಿಂದ ಅವಿದ್ಯಾಮಾಯಿ ಅಂತೇಳಿ ಮತ್ತೆ ಉತ್ಪನ್ನ ಆಗ್ತಾಳ. ಅವಿದ್ಯಮಾಯಿ ಒಳಗೆ ಮತ್ತೆ ಪಂಚಭೂತಗಳು ನಿರ್ಮಾಣ ಆಗ್ತಾವ. ಆ ಪಂಚಭೂತಗಳ ಒಂದನೇ ಉತ್ಪತ್ತಿಯಾಗಿದ್ದು ಈ ಸೃಷ್ಟಿ. ಆ ಸೃಷ್ಟಿಯೊಳಗೆ 4 ಪ್ರಕಾರದ ಜೀವಿಗಳು, 4 ಪ್ರಕಾರದ ವಾಣಿ, 4 ಪ್ರಕಾರದ ಕಾಣಿ ಅಂತೇಳಿ ಇವೆಲ್ಲ ಏನಪ್ಪಾ ಅಂದ್ರೆ ಸೃಷ್ಟಿ ನಮಗೇನು ಕಣ್ಣಿಗೆ ಕಾಣಿಸುವಂತ ಏನು ಒಂದು ಸೃಷ್ಟಿ ಅದಲ್ಲ ಇದು ಉತ್ಪತ್ತಿ ಆಗ್ಲಿಕ್ಕೆ ಅವಿದ್ಯಮಾಯಿಂದ ಆಗ್ಯದ. ಇದಕ್ಕೆಲ್ಲ ಮೂಲ ಯಾವ್ದಪ್ಪ ಅಂದ್ರ ಮೂಲ ಮಾಯೆ
ಆ ಓಂಕಾರ ಸ್ವರೂಪಿಣಿಯಾಗಿರುವಂತಹ ಮೂಲ ಮಾಯೆ. ಆ ಓಂಕಾರದ ಒಂದು ಝೇಂಕಾರನೆ ಏನದಲ್ಲ ಅದು ಚಿದಂಬರ ನಾಮದ ಒಂದು ಇದು ಅದ ಅಂತಾರ. ನೀವು ಅದನ್ನ ಚಿದಂಬರ ನಾಮಸ್ಮರಣೆಯನ್ನ ಅಥವಾ ಸದ್ಗುರುಗಳು ನಮಗೆ ಕೊಟ್ಟಂತ ರಾಮ ಕೃಷ್ಣ ಸದ್ಗುರುಗಳಿಂದ ಉಪದಿಷ್ಟವಾದಂತಹ ನಾಮಸ್ಮರಣೆಯನ್ನ ನಾವು ಮಾಡಿದೇವಂದ್ರ, ನಾಮಸ್ಮರಣೆಯನ್ನ ಭಕ್ತಿಯಿಂದ ಶ್ರವಣ ಮಾಡಿದೇವಂದ್ರ ಆ ನಾಮದ ಒಳಗಿನ ನಾಮಿ ಯಾರಿದ್ದಾರಲ್ಲ ಅದು ವಿಚಾರ ಮಾಡಿದ್ರೆ ಅದು ಪರಬ್ರಹ್ಮ ಸ್ವರೂಪದ, ಅದೇ ನಿನ್ನ ಸ್ವರೂಪನ ಅದೇ, ನೀನು ಅದೇ ಸ್ವರೂಪನಿದ್ದೀನಿ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತಂದಾರ. ಅಂದ್ರ ಆ ಸ್ವರೂಪ ಸಾಕ್ಷಾತ್ಕಾರ ನಿನಗೆ ಯಾವ್ದು ಮಾಡಿಕೊಡ್ತದ ಅಂದ್ರ ಈ ನಾಮ ಮಾಡಿಕೊಡ್ತದ. ಅದಕ್ಕೆ ಅವ್ರಂದ್ರು ಮುಖ್ಯ ಮಹಾಮಂತ್ರ ನಾಮ ಚಿದಂಬರ. ನೀವು ಚಿದಂಬರ ನಾಮಸ್ಮರಣೆಯನ್ನು ಮಾಡಿ ನೋಡ್ರಿ ಅಂತಾರರು. ನಮಗೇನಾಗಿಬಿಡ್ತ ಅಂದ್ರೆ ನಾಮಸ್ಮರಣೆಕ್ಕಿಂತ ಉಳಿಕಿದ್ದನೇ ಉಪಾಧಿಗಳನ್ನ ನಾವು ಹೆಚ್ಚು ಹಾಕೊಂಡು ಬಿಟ್ಟಿರ್ತೇವೆ. ನಾಮಸ್ಮರಣೆ ಮಾಡ್ಲಿಕ್ಕೆ ಸಮಯನೇ ನಮಗೆ ಸಿಗುದಿಲ್ಲ. ಬರೇ ಚಿದಂಬರ 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 ಅಂತೇಳಿ ಅದ್ರೊಳಗೆ ಪೂರ್ಣ ನೀವು ತನ್ಮಯ ಆಗಿಬಿಟ್ರಿ ಅಂದ್ರೆ ಆವಾಗ ಏನಪ್ಪಾ ಅಂದ್ರ ಅಲೌಕಿಕ ಇದು ಇದು ಅನುಭವಕ್ಕೆ ಬರ್ತದ. ಇದನ್ನ ಸತತವಾಗಿ ಮಾಡ್ಬೇಕಂತಾರು, ಸತತವಾಗಿ ಮಾಡ್ಬೇಕು. ಯಾಕಂದ್ರ ಇದನ್ನ ಸತತವಾಗಿ ಮಾಡೋದ್ರಿಂದ ಮಹಾಸ್ವಾಮಿಯ ಸ್ವರೂಪ ಗೊತ್ತಾಗ್ತದ. ಈಗ ನಮಗೆಲ್ಲರಿಗೂ ಏನದ ಮಹಾಸ್ವಾಮಿಯ ರೂಪ ಗೊತ್ತದ. ಬಡ ಬ್ರಾಹ್ಮಣಗತೆ ಇದ್ರು, ಕೈಯಾಗ ಗುಂಡಿ ಹಿಡಿದಿದ್ರು, ಏನೊಂದು ನಾವು ನೋಡ್ತೇವಲ್ಲ ಅವ್ರದ್ದು ಭಾವಚಿತ್ರವನ್ನು ನೋಡಿ ಹಿಂಗೆ ಇದ್ರು ಅಂತೇಳಿ ನಾವು ಅಂತೇವ್. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಭಾವಚಿತ್ರವನ್ನು ನೋಡಿ ಹಿಂಗೆ ಇದ್ರು ಅಂತಂತೇವ್. ಆಮೇಲೆ ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಭಾವಚಿತ್ರ ನೋಡ್ಕೊಂಡು ಹಿಂಗೆ ಇದ್ರು ಅಂತಂತೇವ್. ಆಮೇಲೆ ಆಗಿ ಹೋದಂತ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳ ರೂಪವನ್ನು ನೋಡಿ ಅವ್ರು ಕೆಂಪಿದ್ರು, ಇವ್ರು ಎತ್ತಿದ್ರು, ಇವ್ರು ಬಗಲ್ ಕಸಿ ಹಂಗ ಹಾಕೋತಿದ್ರು, ಇವ್ರ ಕೈಯಾಗ ಗುಂಡಿ ಹಿಡಿದಿದ್ರು, ಹಿಂಗ ಪೇಟ ಸುಡ್ತಿದ್ರು, ಇವೆಲ್ಲ ಪಾಗೋಟೆ ಹಾಕ್ತಿವಿ. ಹಿಂಗ ಏನೇನ್ ನಾವ್ ಏನ್ ನೋಡ್ತೇವೆ ಅದನ್ನ ವರ್ಣನ ಮಾಡ್ಲಿಕ್ಕತ್ತೇವೆ ಇವತ್ತಿನ ದಿವಸ ನಮಗೆ. ಯಾಕಂದ್ರ ನಾವು ನಾಮದ ಒಳಗಿರುವಂತ ನಾಮೀಯ ಸ್ವರೂಪವನ್ನು ನಾವು ಇನ್ನೂ ತನಕ ಅನುಭವಕ್ಕೆ ತಗೊಂಡಿಲ್ಲ. ಅದು ಅನುಭವಕ್ಕೆ ಯಾಕೆ ಬಂದಿಲ್ಲ ಅಂದ್ರ ಆ ನಾಮಸ್ಮರಣೆ ಹೆಂಗ್ ಮಾಡ್ಬೇಕಂದ್ರೆ ಸತತ ಮಾಡ್ಬೇಕಂತಾರವ್ರು. ಅಹರ್ನಿಸಿ ಯಾವಾಗಲೂ ಹೆಂಗ ನಿನ್ನ ಶ್ವಾಸ ಒಂದೇ ಶ್ವಾಸ ಅಕಸ್ಮಾತ್ ನಿಂದು ಬಂದಾತಂದ್ರ ಅವಾಗ ನಿಂದು ಇದನ್ನೇ ಆಗಿಬಿಡ್ತದ. ಒಂದ್ ಶ್ವಾಸ ಬಂದಾತು ಅಂದ್ರೆ ಹೋದಂಗೆ. ಹಂಗ ಒಂದು ಶ್ವಾಸ ನಾಮರಹಿತವಾಗಿ ಚಿದಂಬರ ಮಹಾಸ್ವಾಮಿಯ ನಾಮ ಇರ್ಲಾರ್ದ ನಮ್ಮದು ಒಂದು ಶ್ವಾಸ ಹೋತಂದ್ರ ನಾ ಇದ್ದು ಇರ್ಲಾರ್ದಂಗ ಅಂತ ಇಷ್ಟು ಕಠಿಣವಾಗಿ ಇಷ್ಟು ಒಂದು ಖಡಕ್ ರೀತಿಯಿಂದ ನಾವು ನಾಮಸ್ಮರಣೆ ಮಾಡ್ಬೇಕಾಗ್ತದೆ. ಹಂಗ ಅವ್ರು ಮಾಡಿದ್ರಂತೇಳಿ ಮಾರ್ತಂಡ ಭಟ್ರು ಮತ್ತ ಲಕ್ಷ್ಮೀ ತಾಯಿಯವರು ಇವ್ರು ಹೋಗಿ ಆಕಾಶ ಚಿದಂಬರದೊಳಗ ಎಷ್ಟು ಕಠೋರ ತಪಸ್ಸನ್ನು ಮಾಡಿದ್ರಂದ್ರ ಆಹಾರಕ್ಕೆ ಹುಲ್ಲು ತಿಂತಿದ್ರಂತ, ಒಂಟ ಕಾಲ ಮೇಲೆ ನಿಂತು ತಪಸ್ಸನ್ನು ಮಾಡ್ತಿದ್ರಂತ. ಬರೀ ಅವ್ರು ಏನ್ ಮಾಡಿದ್ರು ಚಿದಂಬರ 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 ಈ 4 ಅಕ್ಷರದ ಚಿದಂಬರ ಮಹಾಸ್ವಾಮಿಯ ನಾಮಸ್ಮರಣೆಯನ್ನ ಸತತ ಮಾಡಿದಾಗ ಏನಾಗ್ಬಿಡ್ತಂದ್ರೆ ಚಿದಂಬರ ಸ್ವರೂಪ ಆಗಿರುವಂತಹ ಶಿವನೇ ಸಾಕ್ಷಾತ್ಕಾರ ಪ್ರತ್ಯಕ್ಷ ಆದ. ಆಮೇಲೆ ನಿಮಗೆಲ್ಲ ಗೊತ್ತದ ಅವನೇ ಚಿದಂಬರ ಮಹಾಸ್ವಾಮಿ ರೂಪದಿಂದ ಲಕ್ಷ್ಮೀಬಾಯಿ ಉದರದೊಳಗ ಅವರು ಅವತಾರ ತೊಟ್ಕೊಂಡು ಬಂದ್ರು. ಮುಂದೆ ಅವತಾರ ಕಾರ್ಯ ಇವೆಲ್ಲನೂ ಎಲ್ಲರಿಗೂ ಗೊತ್ತವ. ಆದ್ರ ಆ ಮಹಾಸ್ವಾಮಿ ಆ ಶಿವನೇ ಬಂದ ಇವ್ರ ಉದರದೊಳಗ ಏನಪ್ಪಾ ಅಂದ್ರ ಅವತಾರ ತೊಟ್ಕೊಂಡು ಬರ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಏನು? ಚಿದಂಬರ ಮಹಾನಾಮನೆ, ಚಿದಂಬರ ಮಹಾಸ್ವಾಮಿಯ ನಾಮನೆ. ಅಂದ್ರೇನು? ಚಿದಂಬರ ನಾಮ ಚಿದಂಬರ ಅನ್ನುವಂಥದ್ದು ಮೂಲ ಮಂತ್ರದ ಅಂತಾರವರು. ಹಿಂದಾಗಡೆ ಚಿದಂಬರ ಅಂತ ಹೇಳಿ ಅವ್ರಿಗೆ ನಾಮಕರಣ ಮಾಡಿದ್ದ ಖರೆ ಇದಕ್ಕಿಂತ ಮೊದಲೇ ಇತ್ತಿದು ಮೂಲ ಮಂತ್ರ. ಅದಕ್ಕೆ ಅವ್ರಂದ್ರು ಮುಖ್ಯ ಮಹಾಮಂತ್ರ ನಾಮ ಚಿದಂಬರ, ಮೂಲ ಮಾಯ ಓಂಕಾರ ಜೇಥೋನಿಯ. ಮತ್ತಂತಾರು ದಾಸ ರಾಜಾರಾಮ್ ಮಹಾರಾಜರು 7 ಕೋಟಿ ಮಂತ್ರ ಪ್ರಣವಾಪಾಸೋನಿ, 7 ಕೋಟಿ ಮಂತ್ರಗಳು ಆ ಓಂಕಾರದೊಳಗೆ ಉತ್ಪತ್ತಿ ಆಗಿಬಿಟ್ಟು ಆ ಸಮಯದೊಳಗೆ. ನಿರ್ವಿಕಾರ ಪ್ರಣವ ಜೇತೋನಿ ಉದ್ಭವತು, ಅಲ್ಲಿಂದನೇ ಉದ್ಭವ ಆಗ್ಯದ. ನಾಮದೊಳಗೆ ಓಂಕಾರ ಶುರುವಾಗ್ಯದ. ಅದಕ್ಕೆ ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಅಂತೇಳಿ ಏಕನಾಥ್ ಮಹಾರಾಜರದೊಂದು ಅಭಂಗದ ನೋಡ್ರಿ, ನೀವು ಕೇಳ್ಬೇಕು. ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಅನಾಥಾಚಾನಾಥ ತುಜ ನಮೋ ತುಜ ನಮೋ ತುಜ ನಮೋ ತುಜ ನಮೋ ತುಜ ನಮೋ
ಓಂಕಾರ ಸ್ವರೂಪ. ಈ ಎಲ್ಲ ಮಹಾಸ್ವಾಮಿ ಮಂತ್ರ ನಾಮ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ, ಏನು ಇವು ಭಗವಂತನ ಅನಂತ ನಾಮಗಳೇನವಲ್ಲ ಅವೆಲ್ಲನೂ ಎಲ್ಲಿಂದ ಉತ್ಪತ್ತಿ ಆಗ್ಯಾವ ಅಂದ್ರ ಪ್ರಣವದಿಂದ, ಓಂಕಾರ ಸ್ವರೂಪದಿಂದ ಉತ್ಪತ್ತಿ ಆಗ್ಯಾವ. ಮುಂದವರಂತಾರ ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ. ಚಿದಂಬರ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ನಿರ್ವಿಕಾರ ಬ್ರಹ್ಮ, ಶುದ್ಧ ಬ್ರಹ್ಮ ಅಂದ್ರೆ ವಿಮಲ ಬ್ರಹ್ಮ. ಅವ್ರ ಒಂದು ಸ್ಥಿತಿ ಹಂಗದ ಅಂದ್ರ ನಿರ್ವಿಕಾರ ಇದ್ದಾರ, ಅವ್ರಿಗೆ ಯಾವ ವಿಕಾರಗಳೇ ಇಲ್ಲ. ನಿರ್ವಿಕಾರ ಸ್ವರೂಪ ಯಾರಿದ್ದಾರ ಅಂದ್ರ ಮಹಾಸ್ವಾಮಿ ಚಿದಂಬರ ಇದ್ದಾರಂತ. ಅದಕ್ಕೆ ಅವರು ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ. ನಿರ್ವಿಕಾರ ಶುದ್ಧ ಅಂದ್ರೆ ವಿಮಲ ಬ್ರಹ್ಮ ಅಂತಾರ. ಈಗ ನಮ್ ದಾಸೋಹದೊಳಗೆ ಕೊನೆ ಸಮಾಸ ವಿಮಲ ಬ್ರಹ್ಮ ನಿರೂಪಣೆ ಅಂತದ. ಅದು ಹೆಂಗದ ಅಂದ್ರೆ ಅದು ಎಕ್ಕಡೂ ಅಂಟ್ಕೋದಿಲ್ಲ. ಧರು ಜಾತ ಧರಿತಾನಯೇ, ಟಾಕು ಜಾತ ಟಾಕಿತಾನಯೇ, ಜೇತೆ ತೇತೆ ಆಹೇ ಚ ಆಹೇ ಪರಬ್ರಹ್ಮತೆ. ಜಿಕಡೆ ತಿಕಡೆ ಜೇತೆ ತೇತೆ, ವಿನ್ಮುಖ ಹೋತ ಸನ್ಮುಖ ಹೋತೆ, ಸನ್ಮುಖ ಪಣ ಚುಕೆ ನಾತೆ ಕಾಯಿ ಕೇಳ. ಅದು ಆ ಪರಬ್ರಹ್ಮತೆ ಏಕಲೆ ಅಂತಾರು. ಒಂದೇ ಅದ ಅದು. ಏಕದಾಂಚ ಸಕಳಾಸಿ ವ್ಯಾಪಿಲಿ, ಎಲ್ಲಾ ಕಡೆ ಅದೇ ವ್ಯಾಪಿಸಿಬಿಟ್ಟದ. ಸಕಳಾಸ ಸ್ಪರ್ಶೋನ ರಾಯಿಲೆ ಸಕಳಾಟಾಯಿ. ಎಲ್ಲರ ಒಳಗ ಹೊರಗ, ನಮ್ಮ ಒಳಗ ಹೊರಗ ಎಲ್ಲಾ ಕಡೆ ತುಂಬ್ಯದ, ಎಲ್ಲಾ ಕಡೆ ಹತ್ಕೊಂಡದ ಕರೆ. ಆದ್ರೂ ಸಹಿತ ನಮಗದು ಅನುಭವಕ್ಕೆ ಯಾಕೆ ಬರುದಿಲ್ಲ ಅಂದ್ರ ಅಖಂಡ ನಾಮಸ್ಮರಣೆ, ನಾಮೀಯ ಸ್ವರೂಪ ನಮಗ ಅನುಭವ ಕೊಡ್ಬೇಕಾದ್ರ ನಾಮಸ್ಮರಣೆಯನ್ನೇ ಮಾಡ್ಬೇಕು ಅಂತಾರ ನೋಡ್ರಿ ಅವ್ರು. ನಾಮಸ್ಮರಣೆಯನ್ನೇ ಮಾಡ್ಬೇಕು. ಆ ನಾಮದೊಳಗ ನಾಮೀಯ ಸ್ವರೂಪದ. ಅದಕ್ಕ ಆ ನಾಮಸ್ಮರಣೆ ಏನಂದ್ರ ಅವರು ಇವರು ಈ ಕೊನೆ ಇದ್ರಾಗ ಏನಂತಾರ ಅಂದ್ರ ದಾಸಮಣೆ ಸಬಲತೋ ಈಶ್ವರ ಜಾಪಾಸೋನಿ. ಆ ಮಹಾಸ್ವಾಮಿ ಶುದ್ಧ ಬ್ರಹ್ಮ ಚಿದಂಬರ, ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ ಒಳಗ ಉತ್ಪತ್ತಿ ಯಾರಾದ್ರಂದ್ರ ಈಶ್ವರ ಅಲ್ಲಿಂದನೇ ಉತ್ಪತ್ತಿ ಆಗ್ಯಾನಂತಾರ. ಸಬಲತೋ ಈಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರಲ್ಲ ಅಲ್ಲಿಂದ ಉತ್ಪತ್ತಿ ಆಗ. ದಾಸಮಣೆ ಬ್ರಹ್ಮಾಂಡ ಸಕಲ ವ್ಯಾಪಕತು, ಎಲ್ಲಾ ಕಡೆ ವ್ಯಾಪಕ ಇದ್ದಂಥವ್ ಯಾರಿದ್ದಾರಂದ್ರ ಅವ ಮಹಾಸ್ವಾಮಿ ಇದ್ದಾನಂತೇಳಿ ಆ ಒಂದು ಮಹಾಮಂತ್ರದ ಬಗ್ಗೆ ಸಮರ್ಥರು ಇವ್ರು ಹೇಳ್ತಾರ, ದಾಸ ರಾಜಾರಾಮ್ ಮಹಾರಾಜರು. ಅದಕ್ಕೆ ಅವ್ರು ಏನಂದ್ರು ಸರ್ವಾಸ ಉಪಾಯ ನಾಮ ಮುಖ್ಯ ಅಂತದ ನೋಡ್ರಿ ಅವ್ರು. ಇದು ನಾಮಾಚ ಮಹಿಮಾ ಸಾಂಗಾವಾಹಕಾಯ ಸರ್ವಾಸ ಉಪಾಯ ನಾಮ ಮುಖ್ಯ. ನೀವ್ ಎಲ್ಲಕ್ಕೂ ಏನು ಸಮಸ್ಯೆ ಬರ್ಲಿ, ಪ್ರಪಂಚ ನಿಮಗೆ ಬಿಡವಲ್ತಾಗಿತ್ತಂದ್ರ, ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ಆಗವಲ್ತಾಗಿತ್ತಂದ್ರ, ಮಾಯಾ ನಿಮ್ಮನ್ನ ಸುತ್ಕೊಂಡು ಕೂತ್ ಬಿಟ್ಟಿತ್ತಂದ್ರ, ಆಮೇಲೆ ಏನೇ ನಿಮಗೆ ಸಮಸ್ಯೆ ಭಗವಂತನ ಪ್ರಾಪ್ತಿಗಾಗಿ ಬಂದ್ರು ಸಹಿತ ಆವಾಗ ನೀವು ಏನೋ ಮಾಡ್ಬೇಡ್ರಂತಾರ. ಸರ್ವಾಸೋಪಾಯ ನಾಮ ಮುಖ್ಯ, ನಾಮಸ್ಮರಣೆ ಮಾಡಿಬಿಡ್ರಿ. ಚಿದಂಬರ ಚಿದಂಬರ ಅನ್ರಿ. ಸಂಕಟ ಮನೆಯಾಗಿ ಏನ್ರ ಪ್ರಪಂಚದಾಗ ತೊಂದ್ರೆ ಆತಂದ್ರೆ ಚಿದಂಬರ ಅನ್ರಿ, ಆ ತೊಂದ್ರೆ ಬಗೆಹರಿ ಹೋಗ್ತದೆ. ಶರೀರಕ್ಕೆ ರೋಗ ರುಜಿನಗಳು ಬಂದು ಅನ್ರಿ, ಏನು ಮಾಡಬೇಡ್ರಿ, ಚಿದಂಬರ ಅನ್ರಿ. ಅದೇನು ಒಂದು ಪದ್ಧತಿ ಪ್ರಕಾರದ ಡಾಕ್ಟರಿಂದ ಔಷಧಗಳಿಗೆ ತಗೋರಿ. ಯಾಕಂದ್ರೆ ಡಾಕ್ಟರ್ ಒಳಗೆ ಇರೋರು ಚಿದಂಬರ ಮಹಾಸ್ವಾಮಿನೇ ಇರ್ತಾರ. ಆ ನಾಮಸ್ಮರಣೆ ಮಾಡ್ಕೊತ ಅವ್ರು ಕೊಟ್ಟದ್ದನ್ನು ಭಕ್ತಿಯಿಂದ ಮಹಾಸ್ವಾಮಿನೇ ಕೊಡ್ಲಿಕ್ಕತ್ತಾನಂತ ತಗೋರಿ, ಅದು ಆರಾಮಾಗಿ ಬಿಡ್ತದೆ. ಮತ್ತಿನ್ನು ಸಂಸಾರದಿಂದ ಹೊರಗೆ ಬರೋ ಸತ್ಸಂಗ ಬರ್ಲಿಕ್ಕೆ ಆಗವಲ್ತಾಗ್ಯದ್ರಿ, ಏನ್ ಮಾಡ್ಬೇಕು, ಪ್ರಪಂಚ ಬಿಟ್ಟು ಬರ್ಲಿಕ್ಕೆ ಆಗವಲ್ತಂತ ನಿಮಗೆ ಹಂಗ ತ್ರಾಸ ಅನಿಸ್ತಿತ್ತಂದ್ರ ಏನು ಮಾಡ್ಬೇಡ್ರಿ ಅಂತಾರವ್ರು. ಏನು ಮಾಡ್ಬೇಡ್ರಿ, ಆ ನಾಮಸ್ಮರಣೆ ಮಾಡಿಬಿಡ್ರಿ ಅಂತಾರ. ಇದು ಇವ್ರು ಎಷ್ಟು ಚಂದ ಹೇಳ್ತಾರಂದ್ರ ತುಕಾರಾಮ್ ಮಹಾರಾಜರು ಅವರು ನೀವು ಅದನ್ನ ನೀವು ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಭಾಳ ಗುದ್ದಾಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ತ್ರಾಸನು ಮಾಡ್ಕೋಬೇಡ್ರಿ ಅಂತಾರವ್ರು. ಏನಿಲ್ಲ, ನೀವು ನಾಮಸ್ಮರಣೆ ಮಾಡ್ರಿ, ಆ ನಾಮಸ್ಮರಣೆ ನಿಮ್ಮನ್ನ ಪ್ರಪಂಚದಿಂದ ನಿಮ್ಮನ್ನು ಹೊರಗೆ ಹಾಕ್ತದ ಅಂತೇಳಿ ಭಾಳ ಚಂದದ. ಅವ್ರಂತಾರ ತುಕಾರಾಮ್ ಮಹಾರಾಜರು ಒಂದು ಅಭಂಗದ ಇಲ್ಲಿ ಏನಂದ್ರೆ ಅದು ನಾಮ ಘೇತಾ ಉಠಾ ಉಠಿ, ನಾಮ ಘೇತಾ ಉಠಾ ಉಠಿ, ಹೋಯ ಸಂಸಾರಾಸಿ ತುಟಿ, ಹೋಯ ಸಂಸಾರಾಸಿ ತುಟಿ, ನಾಮ ಘೇತಾ ಉಠಾ ಉಠಿ, ऐसा लाभ बांधा घाटी, ऐसा लाभ बांधा घाटी, विठ्ठल पायी पडे मिठी, विठ्ठल पायी पडे मिठी, ನಾಮ ಘೇತಾ ಉಠಾ ಉಠಿ. ಇದೇನಂತಾರಂದ್ರ ತುಕಾರಾಮ್ ಮಹಾರಾಜರು, ನೀವು ಆ ಭಗವಂತನ ನಾಮವನ್ನ ಕುಣಿದು 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 ಅಲ್ಲಿಕತ್ರಿ,
ಒಳಗ ಹೊರಗ ಏಕಾಗಿ ನೀವೇನಪ್ಪಾ ಅಂದ್ರ ಆ ಮುಖಿ ನಾಮ ಹಾತಿಟಾಳ ನಾಚತ ಬೋಲೆ ಬ್ರೀದಾವಳ. ಆ ಮಹಾಸ್ವಾಮಿಯ ನಾಮದ ಒಂದು ಬ್ರೀದಾವಳಿಗಳನ್ನ ನೀವು ಕುಣಿದು ಅಲ್ಲಿಕತ್ರಿ ಅಂದ್ರ ಹೋಯ ಸಂಸಾರ ಆಸಿ ತುಟಿ. ನಿಮ್ಮ ಸಂಸಾರದಿಂದ ನಾಮಸ್ಮರಣೆ ಹೊರಗಾಗ್ತದ. ನಾವಂತೀವಿ ಏನ್ರಿ ಬರ್ಬೇಕಂತೀವಿ ಸತ್ಸಂಗಕ್ಕ, ಸಂಸಾರ ಬಿಡುವಲ್ತ್ರಿ. ಸಂಸಾರ ಯಾಕೆ ಬಿಡುವಲ್ತಂದ್ರೆ ನಾಮಸ್ಮರಣೆ ಮಾಡುವಲ್ಲೇಗಿ ನೀನು. ನಾಮಸ್ಮರಣೆ ಮಾಡು, ಅದು ನಿನ್ನ ಸಂಸಾರದಿಂದ ಮನಾ ಸಂಘ ಸರ್ವ ಸಂಘಾಸ ತೋಡಿ ಅಂತ ಸಮರ್ಥರಂತಾರ. ಮನವೇ ಈ ನಾಮದ ಸಂಘ ಏನದಲ್ಲ ನಿನ್ನ ಎಲ್ಲಾ ಸಂಘದಿಂದ ಬಿಡುಗಡೆ ಮಾಡ್ತದ ಅಂತಾರ. ಇಂಥದ್ದೊಂದು ಆ ನಾಮದ ಒಂದು ಮಹಿಮೆ ಅದ. ಅದಕ್ಕೆ ಅವ್ರಂದ್ರು ನಾಮಾಚ ಮಹಿಮಾ ಸಾಂಗವಾಹಕಾಯ. ಸರ್ವಾಸ ಉಪಾಯ ನಾಮ ಮುಖ್ಯ. ಎಲ್ಲಕ್ಕೂ ಉಪಾಯ ಅದೇ ಅದ ಅಂತಾರ. ಏನ್ರಿ, ಎಲ್ಲಕ್ಕೂ ಅದೇ ಉಪಾಯ ಅದ. ಬ್ರಹ್ಮ ಸಾಕ್ಷಾತ್ಕಾರ ಬೇಕಾಗ್ಯದ, ನಾಮಸ್ಮರಣೆ ಮಾಡು. ಏನ್ ಆಮೇಲೆ ಮನಸ್ಸಿಗೆ ಆನಂದ ಬೇಕಾಗ್ಯದಲ್ಲ, ನಾಮಸ್ಮರಣೆ ಮಾಡು. ನಿನ್ನ ದುಃಖದ ನಿವೃತ್ತಿ ಆಗ್ಬೇಕಾಗ್ಯದಲ್ಲ, ನಾಮಸ್ಮರಣೆ ಮಾಡು. ನಿನ್ ತೊಂದ್ರೆ ನೌಕರಿ ಒಳಗ ಉದ್ಯೋಗದಾಗ ಏನ್ರ ತೊಂದ್ರೆ ಬಂದದ, ನಾಮಸ್ಮರಣೆ ಮಾಡು. ಎಂತ ಒಂದು ಆಘಾತ ಪರಿಸ್ಥಿತಿ ಬಂದು ಎದುರಿಗೆ ನಿಂತದ, ನಾಮಸ್ಮರಣೆ ಮಾಡು. ಏನ್ ಮಾಡಿದ್ರು ಸತ್ ಎಲ್ಲನೂ ಪರಿಹರಿಸುವಂತ ಕಾರ್ಯ ಏನ್ ಮಾಡ್ತದ ಅಂದ್ರೆ ಆ ಮಹಾಸ್ವಾಮಿಯ ನಾಮ. ಸದ್ಗುರುಗಳಿಂದ ಅನುಗ್ರಹಿತರಾದ ನಾಮದ ಒಂದು ಮಹಿಮೆನೇ ಹಂಗದ ಅಂತಾರ. ಮುಂದ ನಿರ್ದೋಷ ಹೇ ನಾಮ ಘೇತಾನಾರ ಪ್ರಾಣಿ. ನಿರ್ದೋಷ ಹೇ ನಾಮ ಘೇತಾನರ ಪ್ರಾಣಿ. ನಿಶ್ಚಯ ಪುರಾಣಿ ಸಿದ್ಧಾಂತ. ನಿಶ್ಚಯ ಪುರಾಣಿ ಸಿದ್ಧಾಂತ. ನಾಮಾಚ ಮಹಿಮಾ ಸಾಂಗವಾಹಕಾಯ ಸಾಂಗವಾಹಕಾಯ. ನೋಡ್ರಿ ಅವ್ರಂತಾರ ನಿರ್ದೋಷ ಹೇ ನಾಮ ಘೇತಾನರ ಪ್ರಾಣಿ. ಯಾರು ಈ ಮಹಾಸ್ವಾಮಿ ನಾಮಸ್ಮರಣೆಯನ್ನು ನಾಮವನ್ನು ತಮ್ಮ ಮುಖದೊಳಗೆ ತಗೋತಾರ, ಬಾಯಿಯೊಳಗೆ ತಗೋತಾರ, ಅದನ್ನ ನಾಮಸ್ಮರಣೆಯನ್ನು ಮಾಡ್ತಾರ, ನಾಮವನ್ನ ಜಪ ಮಾಡ್ತಾರ, ಅವ್ರ ಎಲ್ಲಾ ದೋಷಗಳು ಇದು ಆಗಿಬಿಡ್ತಾವ ನೋಡ್ರಿ, ನಿರ್ದೋಷ ಆಗಿಬಿಡ್ತಾರ ಅವ್ರು. ಈಗ ಹೆಂಗಂದ್ರೆ ಈಗ ಏನ್ರಿ ಅವು ಇವು ದೋಷಗಳು ಮಾಡಿದ್ದಕ್ಕಾಗಿ ಇದ್ರಾಗ ನಿಮಗ ಶಿಕ್ಷೆ ಆಗಿತ್ತಂತ ತಿಳ್ಕೊರಿ, ಜೈಲ್ಯಾಗ ಅದು ಹಾಕಿರ್ತಾರ. ಅವಾಗ ಕರ್ಕೊಂಡು ಬಂದು ಕೋರ್ಟ್ನಾಗ ನಿಂದ್ರಿಸಿದ್ರ ಇವನ್ನೆಲ್ಲಾ ನೋಡ್ತಾನ ಜಡ್ಜ, ಇವ ಎಲ್ಲಾ ತಪ್ಪರಿಂದ ಇವನು ಮುಕ್ತ ಮಾಡಿಬಿಟ್ನ, ನಿರ್ದೋಷಿದ್ದಾನ ಇವ ಅಂತೇಳಿ ಅವ್ರು ಏನು ಒಂದು ಬರ ಸಹಿ ಮಾಡಿಬಿಟ್ರಂದ್ರ ಮುಗದೇ ಬಿಡುತ್ತ. ಹಂಗ ಚಿದಂಬರ 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 ಅಂದ್ರೆ ದೋಷಗಳಾಗೇತಾವ್. ನಾವು ನೀವುಗಳೆಲ್ಲ ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡ್ಲಿಕ್ಕತ್ತೀವಿ, ಪ್ರಪಂಚ ಹಿಡ್ಕೊಂಡು ಭಕ್ತಿ ಮಾಡ್ಲಿಕ್ಕತ್ತೀವಿ. ಏನೇನು ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಮಾಡಬಾರ್ದಂದ್ರು ಸಹಿತ ಅಕಸ್ಮಾತ್ ಗೊತ್ತಿರ್ಲಾರ್ದ ಆಗ್ತಾವ. ಅವಾಗ ನೀವು ಏನು ಮಾಡಬೇಡ್ರಿ, ನಾಮಸ್ಮರಣೆ ಮಾಡ್ರಿ, ಮಹಾಸ್ವಾಮಿಗೆ ಬೇಡ್ಕೋರಿ. ತಪ್ಪಾಗಿದ್ರು ಒಪ್ಪಾದ್ರು ಎಲ್ಲ ನಿನಗೆ ಬಿಟ್ಟದಪ್ಪ, ತೇಲಿಸು ಇಲ್ಲ ಮುಳುಗಿಸು, ನಿನ್ನ ಪಾಲಿಗೆ ಬಿದ್ದೆನು ಪರಮ ಕೃಪಾಳು ಅಂತೇಳಿ ಇಷ್ಟು ಬೇಡ್ಕೊಂಡು ಬರೇ ತಪ್ಪೇ ಮಾಡ್ಕೊತ ಕೊಡುವಂಗಿಲ್ಲ. ಅಕಸ್ಮಾತ್ ಆಗಿದ್ದು ಸಹಿತ ಅವೆಲ್ಲ ದೋಷಗಳು ನಿವಾರಣೆ ಆಗ್ತಾವ ಅಂತೇಳಿ ಸಮರ್ಥರು ಹೇಳ್ತಾರ. ಇದ್ರಾಗಾದ್ರೂ ಸಹಿತ ಮನಾಚೆ ಶ್ಲೋಕನಾಗ ಅಂತಾರ, ಜಯಾಚೇನಿ ನಾಮೇ ಮಹಾದೋಷ ಜಾತಿ, ಜಯಾಚೇನಿ ನಾಮೇ ಗತಿ ಪಾವಿಜೇತಿ, जयाचे नामे गडे पुण्य ठेवा, प्रभाते मनी राम चिंतित जावा. जय जय ರಘುವೀರ ಸಮರ್ಥ. ಸಮರ್ಥರಂತಾರ, ಯಾವ ನಾಮದಿಂದ ನಿನ್ನ ಎಲ್ಲಾ ಮಹಾದೋಷಗಳು ಹೋಗ್ತಾವೋ, ಯಾವ ನಾಮದಿಂದ ನಿನಗೆ ಉತ್ತಮ ಗತಿ ಸದ್ಗತಿ ಪ್ರಾಪ್ತ ಆಗ್ತದೋ, ಯಾವ ನಾಮದಿಂದ ನಿನ್ನಂತಲ್ಲಿ ಪುಣ್ಯದ ಸಂಗ್ರಹ ಆಗ್ತದೋ ಅಂಥ ರಾಮನಾಮವನ್ನ, ಅಂಥ ಚಿದಂಬರ ನಾಮವನ್ನ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಪ್ರಭಾತ್ ಅಂದ್ರೆ ನಸಿಕ್ಲೆ, ಬ್ರಾಹ್ಮಿ ಮೂರ್ತಿನೊಳಗೆ ಎದ್ದ ಆ ನಾಮಸ್ಮರಣೆಯನ್ನ ಮಾಡಪ್ಪ. ಕೂತ್ಕೊಂಡ ಬ್ರಾಹ್ಮಿ ಮೂರ್ತಿನಾಗ ನಾಮಸ್ಮರಣೆ ಮಾಡೋದು ಬಹಳ ಮುಖ್ಯ ಅದರಿ. ಏನ್ರಿ, ಯಾರ್ಯಾರು ನಾವು ಸಾಧಕರಿದ್ದೇವು, ಯಾರ್ಯಾರು ಸದ್ಗುರುಗಳಿಂದ ಉಪದೇಶ ತಗೊಂಡೆವು, ಯಾರ್ಯಾರು ಮಹಾಸ್ವಾಮಿ ಭಕ್ತರಿದ್ದೇವಲ್ಲ, ನಾಮಸ್ಮರಣೆಗೆ ಅತ್ಯಂತ ಶ್ರೇಷ್ಠ ಸಮಯ ಯಾವ್ದಂದ್ರ ನಸಿಕಿನೊಳಗ 3:30 6 ತನಕ. ಇದು ಬ್ರಾಹ್ಮಿ ಮುಹೂರ್ತ ಅನಿಸ್ಕೋತ ಅಂತಾರ. ಈ ಸಮಯದಾಗ ನಾವು ಕುತ್ಕೊಂಡು ಕೈಕಾಲು ಎದ್ದ ಮಹಾಸ್ವಾಮಿಗೆ ನಮಸ್ಕಾರ ಮಾಡಿ ಕೈಕಾಲು ತೊಳ್ಕೊಂಡು ಸ್ವಚ್ಛ ಆಗಿ ಶುಚಿರ್ಭೂತ ಆಗಿ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಮಹಾಸ್ವಾಮಿಯನ್ನು ಎದುರಿಗೆ ಇಟ್ಟುಕೊಂಡು, ಅಂದ್ರೆ ಎದುರಿಗೆ ಮಹಾಸ್ವಾಮಿಯನ್ನು ನಾವು ಇದು ಮಾಡಿಕೊಂಡು
ದೃಷ್ಟಿ ಇಟ್ಟು ಅನನ್ಯವಾಗಿ ಬೇಡ್ಕೋಬೇಕಂತಾರ. ನಾಮಸ್ಮರಣೆ ಅಂದ್ರೆ ಸುಮ್ಮಾಗೆ ಚಿದಂಬರ 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 ಅಂತೇಳಿ ಅದು ಎಕಡೆರ ಲಕ್ಷ್ಯ ಇಟ್ಟು ಅನ್ನೋದಲ್ಲ, ಬೇಡ್ಕೋಬೇಕಂತಾರು. ಇಷ್ಟೇ ಯಾಕ ಅಷ್ಟ ದಿಕ್ಪಾಲರನ್ನು ಬೇಡ್ಕೋಬೇಕು, ಸೂರ್ಯ ಚಂದ್ರಾದಿಗಳನ್ನು ಬೇಡ್ಕೋಬೇಕು, 33 ಕೋಟಿ ದೇವತೆಗಳನ್ನು ಬೇಡ್ಕೋಬೇಕು, ಭೂಮಿ ತಾಯಿಯನ್ನು ಬೇಡ್ಕೋಬೇಕು, ಪಂಚಭೂತಗಳನ್ನು ಬೇಡ್ಕೋಬೇಕು. ನಾನು ನನ್ನ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ಲಿಕ್ಕತ್ತೀನಿ, ಇದಕ್ಕೆ ನೀವು ಪೂರಕವಾಗಿ ನನಗ ಆ ನಾಮದೊಳಗ ನನ್ನ ಮಹಾಸ್ವಾಮಿಯ ದರ್ಶನ ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಅನನ್ಯವಾಗಿ ಆ ಮಹಾಸ್ವಾಮಿಗೆ ಶರಣ ಹೋಗಿ ಏಕಾಗ್ರ ಚಿತ್ತದಿಂದ ನಾಸಿಕಾಗ್ರದ ಮೇಲೆ ದೃಷ್ಟಿ ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡಿದೇವಂದ್ರ ಆ ನಾಮೀಯ ಸ್ವರೂಪ ಇಲ್ಲಿ ಒಳಗಿದ್ದಂತಹ ಆ ನಾಮೀಯ ಸ್ವರೂಪ ಹೊರಗೆ ಬಂದು ನಮಗ್ ಗೋಚರ ಆಗ್ತದೆ ಅಂತೇಳಿ ಮಹಾತ್ಮರು ಹೇಳ್ತಾರ. ಹಂಗ ಮಾಡ್ಬೇಕಂತಾರ ಅವ್ರು. ಏನ್ರಿ ಹಂಗ ಮಾಡ್ಬೇಕು, ನಾಮಸ್ಮರಣೆಗೆ ಬಹಳ ಮುಖ್ಯದ ಅದು. ಅದಕ್ಕೆ ಅವ್ರಂದ್ರು ನಿರ್ದೋಷ ಹೇ ನಾಮ ಘೇತಾ ನರ ಪ್ರಾಣಿ. ಬೇಕಾದಂತ ಇವತ್ತು ನೀವು ಇದಕ್ಕೊಂದು ದೊಡ್ಡ ಉದಾಹರಣೆ ಹೇಳ್ಬೇಕಂದ್ರ ವಾಲ್ಯ ಕೋಳ್ಯ ರತ್ನಾಕರ್ ಬೇಡ, ರತ್ನಾಕರ ಕೆಟ್ಟ ಕೊಲೆಗಡಕ ನಿಮಗೆಲ್ಲರಿಗೂ ಗೊತ್ತದ, ಯಾರಿಗ್ ಗೊತ್ತಿಲ್ಲ. ಉಪರಾಟ್ಯ ನಾಮ ಸಾಟಿ ವಾಲ್ಮೀಕ ತರಲ್ಲ ಊಟ ಊಟಿ ಅಂತ ಸಮರ್ಥರಂತಾರ. ನಾಮಸ್ಮರಣೆ ಭಕ್ತಿ ಹೇಳುವತ್ನ್ಯಾಗ ಉಪರಾಟ್ಯ ನಾಮ ಸಾಟಿ ರಾಮನಾಮ ಸಹಿತ ಅಲ್ಲಿಕ್ ಬರ್ಲಾರ್ದಂತ ಅಂಥ ಒಂದು ಅವ ಏನಪ್ಪಾ ಅಂದ್ರೆ ಪಾಪಿಷ್ಟ ಆಗಿಬಿಟ್ಟಿದ್ದ. ಏನು ಅವ ಅದನ್ನ ಉಪರಾಟ್ಯ ನಾರದ್ರಂದ್ರು ನಿನಗೆ ರಾಮನ್ನು ಅಂದ್ರು, ರಾಮ ಅಲ್ಲಿಗೆ ಬರ್ಲಿಲ್ಲ ಅವ್ರು. ಯಾಕಂದ್ರೆ ಬಾಯಿಗೆ ಯಾವಾಗ್ಲಿ ಇದು ಬೀಳ್ಬೇಕು, ಅದಕ್ಕೆ ಒಳಣ ಅಂತಾರ. ಪಡಿಲೆ ಒಳಣ ಇಂದ್ರಿಯ ಸಕಳ. ತುಕಾರಾಮ್ ಮಹಾರಾಜರಂದ್ರು ಪಡಿಲೆ ಒಳಣ ಇಂದ್ರಿಯ ಸಕಳ ಭಾವತೋ ನಿರಾಳ ನಾಹಿದು ಜಾ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ. ಜಾಗ್ರ ಸ್ವಪ್ನ ಸುಷುಪ್ತಿ ಎಲ್ಲಾ ಅವಸ್ಥೆಯೊಳಗೂ ನನಗೆ ಪಾಂಡುರಂಗನ ನಾಮಸ್ಮರಣೆ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಅಂತಾರ ಅವ್ರು. ಒಂದು ಸೀನಾ ಒಂದು ಕೆಂಬಂದ್ರ ತ್ರಾಸ್ ಮಾಡ್ಕೋತಿದ್ರಂತ ತುಕಾರಾಮ್ ಮಹಾರಾಜರು. ಅವ್ರು ಎಷ್ಟು ನಾಮಸ್ಮರಣೆ ಮಾಡ್ತಿದ್ರಂದ್ರ ಭಂಡಾರ ಪರ್ವತದೊಳಗೆ ಹೋಗಿ 14 ದಿವಸ ಏನಪ್ಪಾ ಅಂದ್ರ ಪಾಂಡುರಂಗನ ನಾಮಸ್ಮರಣೆ ಮಾಡ್ಲಿಕ್ಕೆ ಹೋಗಿ ಕೂತ್ರ ಪಾಪ 14 ದಿವಸ ಜೀಜಾಬಾಯಿನೂ ಉಪವಾಸ ಇದ್ಲಂತ. ಕರ್ಕಶ ಇದ್ರು ಸಹಿತ ಆಕಿ ಎಷ್ಟು ಪತಿ ಭಕ್ತಿ ಇದ್ಲಂದ್ರ ಅವ್ರು 14 ದಿವಸ ಉಪವಾಸ ಇದ್ದಾರ ಅಂತಂದ್ರ ನಾನು ಉಪವಾಸ ಇರ್ಬೇಕಂತ 14 ದಿವಸ ಮನ್ಯಾಗ ಉಪವಾಸ ಇದ್ದು 14ನೇ ದಿವಸ ಹುಡುಕ್ಯಾಡ್ಕೊಂಡ್ರೆ ಬರ್ಬೇಕಂತೆ ಬುತ್ತಿ ಕಟ್ಕೊಂಡು ಹೋಗ್ತಾಳ. ಹೋಗಿ ಅಲ್ಲಿ ದೇವು ಗ್ರಾಮದೊಳಗ ಎಲ್ಲಿ ಹೋಗ್ಬೇಕು, ಎಕ್ಕಡೆ ಹೋಗ್ಯಾರಂತ ನಾವು ಹುಡುಕ್ಯಾಡ್ಬೇಕು ಒಂದ್ ಸಮಸ್ಯೆ ಬರ್ತದ. ಆದ್ರ ಆಕೆ ತುಕಾರಾಮ್ ಮಹಾರಾಜರ ಒಂದು ಸಂಘ, ಅವ್ರ ಒಂದು ಇದರಿಂದ ಕೃಪಾದಿಂದ ಏನಾಗ್ಬಿಡ್ತಾರ, ಆಕೆಗೆ ಒಂದ್ ನಮೂನಿ ಇದು ಆಗಿಬಿಡ್ತದ. ನಮ್ಮ ಮನೆಯವರು ವಿಠಲ್ ನಾಮ್ ಬಿಟ್ಟು ಮತ್ತೊಂದು ಮಾಡುದಿಲ್ಲ ಅಂದಾಗ ಒಂದ್ 4 ಹಾದಿಗಳು ಈ ಕಡೆ 4 ಕಡೆ ಬರುವಂತ ಹಾದಿಗಳು ನಡು ಹೋಗಿ ನಿಂದಿರ್ತಾಳ. ನಿಂತ ಆ ನೆಲಕ್ಕೆ ಕಿವಿ ಹಚ್ತಾಳ ಒಂದೊಂದು ಹಾದಿಗೆ. ಯಾವ ಹಾದಿಯೊಳಗೆ ವಿಠಲ ವಿಠಲ ಅಂತೇಳಿ ನಾಮದ ಒಂದು ಇದು ಕೇಳಿಸ್ತದ, ಆ ಹಾದಿ ಹಿಡ್ಕೊಂಡು ಹೋಗ್ಬೇಕಂದ್ರ ನೋಡ್ರಿ ಆಕಿ ಇದ್ರ ಪ್ರಕಾರ ಒಂದು ಹಾದಿಯೊಳಗೆ ವಿಠಲ 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 ಅಂತ ಕೇಳಿದ ಕೂಡಲೇ ಹಂಗಾರ ಇಲ್ಲೇ ಹೋಗ್ಯಾರಂತ ಹೋಗಿ ಅವ್ರನ್ನ ಭೇಟಿಯಾಗಿ ಕರ್ಕೊಂಡು ಬರ್ತಾಳ. ನಡು ಪಾಂಡುರಂಗ ಭೇಟಿ ಆಗ್ತಾನ. ಅದೊಂದು ಘಟನಾ ಬ್ಯಾರೇನೆ ಅದ. ಇರ್ಲಿ ಅಂದ್ರ ಎಷ್ಟು ನಾಮಸ್ಮರಣೆ ಮಾಡಿರ್ಬೇಕು ಹೇಳ್ರಿ ನೀವು, ಎಷ್ಟು ನಾಮಸ್ಮರಣೆ ಮಾಡಿರ್ಬೇಕು. ಹಂಗ ಈ ವಾಲ್ಯ ಕೋಳಿ ಉಪರಾಟ್ಯ ರಾಮ ಅಲ್ಲಿಗೆ ಬರ್ಲಿಲ್ಲ. ಎರಡು ಮರಗಳ ನಡು ಕೂಡ್ಸಿದ್ರು. ಆ ಮರ ಈ ಮರ ರೇ ಅಂತೇನಂದ್ರು ಅಂತನಂತವ್ರು. ಮರ ಗಿರ ಅನ್ನೋದು ನನಗೆ ಗೊತ್ತೇ ಅದ ಅಂತೇಳಿ ಆ ಮರ ಈ ಮರ ಆ ಮರ ಈ ಮರ ಆ ಮರ ಈ ಮರ 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 ಅಂತೇಳಿ ನಾಮಸ್ಮರಣೆ ಒಳಗೆ ಪೂರ್ಣ ಎಷ್ಟು ಮರ್ತ್ ಬಿಟ್ಟ ಅಂದ್ರ ವಾಲಿಕೊಳೆ. ಯಾಕಂದ್ರ ಅನುತಾಪಗೊಂಡ ಅದಕ್ಕೆ ಮುಮುಕ್ಷತ್ವ ಬೇಕಂತಾರ ಅವರು. ನಾವು ಅನುತಾಪಗೊಳ್ಬೇಕು. ಏನಪ್ಪಾ ಎಷ್ಟು ದಿವಸ ಪ್ರಪಂಚ ಮಾಡೋದು, ಇಷ್ಟು ಪ್ರಪಂಚ ಮಾಡಿದ್ರು ಸಹಿತ ಪ್ರಪಂಚದಿಂದ ನಮಗೆ ಏನ್ ಸಿಕ್ತು ಹಂಗಾರ? ಯಾರಾದ್ರೂ ಉಪಕಾರ ಹಿಡಿದ್ರೆ ಅಥವಾ ಯಾರು ನಮ್ಮನ್ನ ಅದನ್ನ ನೀವ್ ಮಾಡಿದಿಪ್ಪ ಅಂತಂದ್ರ ಅಥವಾ ಅನ್ನೋದು ಬೇಕಾಗಿಲ್ಲ. ಏನು ಅದಕ್ಕೆ ನೀವು ಒಂದು ರೀತಿ ಲಾಸ್ಟಕ್ಕೆ ಹೋದ್ಕೂಲೆ ಹಂಗ ಅನಿಸ್ತಂದ್ರ ಎಲ್ಲಾ ವ್ಯರ್ಥ ಅನಿಸ್ತದ. ಪ್ರತಿಯೊಬ್ರು ತಮಗಾಗಿ ಬದುಕಲಿಕ್ಕತ್ತಾರ ಹೊರತಾಗಿ ನಮಗಾಗಿ ಯಾರು ಬದುಕುದಿಲ್ಲ. ನಮಗಾಗಿ ನಮ್ಮ ಸಂತೋಷಕ್ಕಾಗಿ ಯಾರು ಬದುಕುದಿಲ್ಲ, ತಮ್ಮ ಸಂತೋಷಕ್ಕಾಗಿ ತಾವು ಬದುಕಲಿಕ್ಕತ್ತಾರ. ಇದನ್ನ ಯಾಜ್ಞವಲ್ಕರಾದರೂ ಸಹಿತ ಮೈತ್ರೇಯಿ ಮತ್ತೆ ಈಕಿಗೆ ಹೇಳ್ತಾರ, ಏನ್ರಿ ಯಾಕ್ರಿ ನೀವು ಎಲ್ಲ ಸಂಪತ್ತದ ಎಲ್ಲ ಅದ, ಇವನ್ನೆಲ್ಲ ಬಿಟ್ಟು ಯಾಕೆ ಹೋಗ್ತೀರಿ ಅಂತೇಳಿ ಕೇಳ್ತಾರ. ಕೇಳ್ತಾರ ಅವ್ರು ಮನ್ಯಾಗ ಇಬ್ರು ಹೆಂಡ್ರು. ಅವರು ಕೇಳಿದ ಕೂಡಲೇ ಅವ್ರಂತಾರ, ಎಲ್ಲ ಅದ ಖರೆ,
ಆದ್ರೂ ನಿಮ್ಗೆ ಹೇಳ್ಬೇಕಂದ್ರ ಯಾರು ಯಾರಿಗಾಗೂ ಇಲ್ಲಿ ಬದುಕಲಿಕ್ಕತ್ತಿಲ್ಲ ಅಂತ ಹೇಳ್ತಾರ. ಎಲ್ಲರೂ ತಮಗಾಗಿ ಬದುಕಲಿಕ್ಕತ್ತಾರ, ಎಲ್ಲರೂ ತಮ್ಮ ಸುಖಕ್ಕಾಗಿ ಬದುಕಲಿಕ್ಕತ್ತಾರ. ನಿಜವಾದ ಸುಖದ ಒಂದು ಪ್ರಾಪ್ತಿ ಏನದಲ್ಲ ಅದು ಇಲ್ಲಿ ಸಿಗುವುದಿಲ್ಲ, ಅದಕ್ಕೆ ನಾವು ಹೋಗ್ಲಿಕ್ಕೆ ಬೇಕಾಗ್ತದೆ ಅಂತೇಳಿ ಗಾರ್ಗೆ ಮೇತ್ರಿಗೆ ಅವರು ಅದೇನಲ್ಲಿ ಅವರು ಇಬ್ರು ಮನೆಯವರಿಗೆ ಹೇಳಿ ಅಂದ ಕೂಡಲೇ ಅವ್ರಂತಾರ ಹಂಗಾರ ಒಬ್ಬರಂತಾರ ನಮಗೆಲ್ಲ ಆಸ್ತಿ ಗಿಸ್ತಿ ಕೊಡ್ತೀನಿ, ನೀವು ನಿಮ್ಗೆ ಹಂಚಿ ಕೊಡ್ತೀನದ, ನಿಮ್ಗೆ ಹಂಚಿ ಕೊಟ್ಬಿಡ್ರಿ ನಾವು ಇಲ್ಲಿ ಇರ್ತೇವೆ ಅಂತೇಳಿ. ಒಬ್ಬಾಕಿ ಮಾತ್ರ ಏನ್ ಮಾಡ್ತಾಳೆ ಅಂದ್ರೆ ನಿಮ್ಮ ಜೋಡಿ ನೀವು ಇದಕ್ಕಿಂತ ಹೆಚ್ಚಿನ ಆನಂದ ನಿಮಗೆ ಅಲ್ಲಿ ಸಂಬಂಧ ನೀವು ಇಲ್ಲಿ ಬಿಟ್ಟು ಹೋಗ್ತೀರ ಅಂದಾಗ ನಿಮ್ಮ ಆನಂದದೊಳಗೆ ನಾನು ಅದೇ ಆನಂದ ಉಣ್ಣುತ್ತೇನೆ ಅಂತೇಳಿ ಅವರು ಬೆನ್ನತ್ತಿ ಕಿನವಾಡಿಗೆ ಹೋಗ್ತಾಳ. ಇದು ಯಾಜ್ಞವಲ್ಕರ ಒಂದು ನಾಳೆ ಅದ ಯಾಜ್ಞವಲ್ಕರ ಜಯಂತಿ, ಆಗ ಅವರ ಒಂದು ಚರಿತ್ರೆ ಒಳಗೆ ಬರ್ತದ. ಇರ್ಲಿ ಮುಂದ ನಾಮಗೀತ ನಿಶ್ಚಯ ಪುರಾಣಿ ಸಿದ್ಧಾಂತ, ಇದು ಸಿದ್ಧಾಂತ ಮಾಡಿ ಹೇಳ್ಯಾರ ಅಂತ ಹೇಳ್ತಾರ ಅವರು. ಸಿದ್ಧಾಂತ ಮಾಡಿ ಹೇಳ್ಯಾರ. ನಿರ್ದೋಷ ಹೇ ನಾಮ ಘೇತಾನರ ಪ್ರಾಣಿ ನಿಶ್ಚಯ ಪುರಾಣಿ ಸಿದ್ಧಾಂತ. ಈಗ ದೃಷ್ಟಾಂತ ಮತ್ತು ಸಿದ್ಧಾಂತ ಇರ್ತದ. ದೃಷ್ಟಾಂತಗಳಿಗೆ ಕಣ್ಣಿಗೆ ಕಾಣದೆ ಹೇಳ್ಬೋದು, ಆದ್ರ ಸಿದ್ಧಾಂತ ಅಂದ್ರೆ ಅನುಭವಕ್ಕೆ ಬಂದದ್ದು ಹೇಳ್ತಾರ, ಇದು ಅನುಭವದಿಂದ ಹೇಳ್ತಂತಾರ. ಮುಂದ ಮೂರನೇ ನುಡಿಯೊಳಗ ವಿದ್ಯುಕ್ತ ಹೇ ನಾಮ ಭೇದ ಹರಿಹರ ನಾಹೀಚ ಅಂತರ ಮುಖ್ಯ ವರ್ಮ. ವಿಧಿಯುಕ್ತವಾಗಿ ನಾಮಸ್ಮರಣೆ ಮಾಡ್ಬೇಕು, ಅದಕ್ಕೊಂದು ವಿಧಿ ಅದ. ಆ ಪ್ರಕಾರ ನೀವು ಪವಿತ್ರವಾದಂತಹ ಜೀವನ ಸಾಗಿಸ್ಕೊಟ್ಟು ಮಾಡ್ಬೇಕಾಗ್ತದ. ಮನ ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಪವಿತ್ರ ಇಟ್ಕೊಂಡು ನಾಮಸ್ಮರಣೆ ಮಾಡ್ಬೇಕಾಗ್ತದ. ಹಂಗ ಮಾಡಿದ್ರ ಹರಿಹರೊಳಗಿರುವಂತಹ ಭೇದ ಏನದಲ್ಲ ನಮ್ಮಂತಲ್ಲಿ ಇನ್ನೂ ಅದ. ನಾವು ಶಿವನ ಭಕ್ತರಿ, ನಾವು ಹರಿ ಭಕ್ತರಿ, ನಾವು ಹರ ಭಕ್ತರಿ ಅಂತ ಹೇಳಿ ಅದಲ್ಲ, ಇದು ಹೋಗಿಬಿಡ್ತದ. ಹರಿಹರರು ಒಂದೇ, ಅವರೇ ನಿರ್ಗುಣ ಪರಬ್ರಹ್ಮ ಸ್ವರೂಪ, ಅವರೇ ಮಹಾಸ್ವಾಮಿ ಅನ್ನುವಂಥದ್ದು ಅನುಭವಕ್ಕೆ ಬರ್ತಲ್ಲ. ಆ ಒಂದು ನಾಯಿಚ ಅಂತರ ಮುಖ್ಯ ವರ್ಮ ಭೇದ, ಆ ಭೇದ ಹೋಗಿಬಿಡ್ತದ. ಅದು ಯಾವ್ದು ಮಾಡ್ತದ ಅಂದ್ರ ಮಹಾಸ್ವಾಮಿಯ ನಾಮ, ಸದ್ಗುರುಗಳು ನೀಡಿದಂತಹ ಅನುಗ್ರಹ ಮಾಡಿದಂತಹ ಅವತಾರಕ ನಾಮ, ರಾಮನಾಮ, ಕೃಷ್ಣನಾಮ ಏನವಲ್ಲ, ನಿಮ್ಗೆ ಯಾವ್ಯಾವ ಅನುಗ್ರಹ ಮಾಡ್ಯಾರಲ್ಲ ಆ ನಾಮ ಎಲ್ಲ ಒಂದೇ ಅದ. ಚಿದಂಬರ ನಾಮನು ಒಂದೇ, ರಾಮ ಅಂದ್ರು ಒಂದೇ, ಕೃಷ್ಣ ಅಂದ್ರು ಒಂದೇ, ಹರಿಹರ ಅಂದ್ರು, ನಾರಾಯಣ ಅಂದ್ರು ಒಂದೇ. ಇವೆಲ್ಲ ಏನಪ್ಪಾ ಅಂದ್ರೆ ಎಲ್ಲಾ ನಾಮ ಒಂದೇ ಅದ ಅಂತೇಳಿ ಅದು ಹಿಂದಾಗಡೆ ಮಾಡಿದಾಗೆ ಗೊತ್ತಾಗ್ತದೆ. ಇರ್ಲಿ ಮುಂದೆ ಅವ್ರಂತಾರ ಸ್ವಧರ್ಮ ಆಚಾರ ತ್ಯಾಗವಾನಕದ. ಸ್ವಧರ್ಮ ಆಚಾರವನ್ನು ಬಿಡಬೇಡ್ರಿ ಅಂತಾರ ಅವರು. ಸ್ವಧರ್ಮದ ನಮಗೊಂದು ಸ್ವಧರ್ಮದ ಭಕ್ತಾಂಚ ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ. ನಮ್ಮ ಸ್ವಧರ್ಮ ಏನು, ಮಹಾಸ್ವಾಮಿಯ ಮೇಲೆ ಅತ್ಯಂತ ನಿಷ್ಠೆಯಿಂದ ನಾವು ಭಕ್ತಿ ಮಾಡೋದು, ಇದು ನಮ್ಮ ಧರ್ಮ. ಅದ್ರ ಜೊತೆ ಸ್ವಧರ್ಮದ ಆಚಾರಗಳನ್ನು ಬಿಡಬೇಡ್ರಿ ಅಂತೇಳಿ ಮಹಾಸ್ವಾಮಿ ಆದ್ರೂ ಸಹಿತ ಅವರು 15 ಉಪದೇಶಗಳನ್ನ ಏನು ಹೇಳ್ಯಾರಲ್ಲ, ಇನ್ನೊಮ್ಮೆ ಆ 15 ಉಪದೇಶದ ಬಗ್ಗೆ ನೋಡೋಣಂತ. ಅವ್ರು ಅದನ್ನೇ ಹೇಳ್ತಾರೆ, ಯಾವ ಇದ್ರಾಗಾದ್ರೂ ಸಹಿತ ಸ್ವಧರ್ಮವನ್ನು ನೀವು ಬಿಡಬೇಡ್ರಿಪ್ಪ ಅಂತೇಳಿ. ನಾಮಾಚ ಮರ್ಯಾದ ವಾಗ್, ಅದಕ್ಕೊಂದು ಮರ್ಯಾದ ಅದ. ನಾಮಸ್ಮರಣೆ ಮಾಡ್ಬೇಕಾದ್ರೆ ಆ ನಾಮದೊಳಗೆ ನಾಮಿ ಇರ್ತಾನಂದ್ರ ಅಂತ ಪವಿತ್ರವಾದಂತಹ ಒಂದು ಅಂತಃಕರಣದಿಂದ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರ. ಮುಂದ ಬಹುತ ಲಕ್ಷಣೆ ಬೋಲೆ ನಾಮಧರ್ಮಿ, ಕೊನೆ ಚರಣದಾಗ ಅಂತಾರವರು ಬಹಳಷ್ಟು ಲಕ್ಷಣಗಳು ನಾಮದ ಒಂದು ಧರ್ಮದ ಬಗ್ಗೆ. ನಾಮಕ್ಕೂ ಒಂದು ಧರ್ಮದ ಅದ್ರ ಬಗ್ಗೆ ಹೇಳ್ಯಾರ. ಸಾಂಗೇ ಸಕಾರಾಮ ಸಾರಾಂಶ, ನಾ ನಿಮಗ ಅದ್ರೊಳಗೆ ಸಾರಾಂಶ ಅಷ್ಟು ಹೇಳಿಕತ್ತೀನಿ, ಅದ್ರದ್ದು ಎಲ್ಲತರ ಸಾರಾಂಶನೇ ನಾ ಹೇಳಿಕತ್ತೀನಿ, ಯಾಕಂದ್ರೆ ನನಗಿದು ಅನುಭವಕ್ಕೆ ಬಂದದ ಅಂತ ಹೇಳ್ತಾರ. ಅಂಥ ನಾಮಾಚ ಮಹಿಮಾ ಸಾಂಗಾವ ಕಾಯ ಅನ್ನುವಂಥ ಅಭಂಗದ ಬಗ್ಗೆ ಮಹಾಸ್ವಾಮಿ ನುಡಿಸಿದಂಥದ್ದು. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ನಾವು ನೀವುಗಳು ನಾಮದ ಮಹಿಮೆಯನ್ನ ಕೇಳ್ಕೊಂಡೆವು. ಮಾಡುದು ಒಂದು ಉಳಿದದ, ಕೇಳುದು ರಗಡಾಗ್ಯದ, ಮಾಡುದು ಒಂದು ಉಳಿದದ. ಆ ಮಾಡುದು ಮಾಡಿದೇವಂದ್ರೆ ನಾಮೀಯ ಸ್ವರೂಪನೇ ನಮ್ಮ ಸ್ವರೂಪ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಅದೇ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಅಂಥ ಒಂದು ವಿಶಿಷ್ಟ ಅನುಭವ ನಿಮಗ ಆ ಸದ್ಗುರುಗಳ ಪ್ರೇರಣೆಯಿಂದ, ಮಹಾಸ್ವಾಮಿ ಪ್ರೇರಣೆಯಿಂದ ಆಗಲಿ. ಬ್ರಹ್ಮಾನಂದದೊಳಗ ಇಹಾಪರ ಎರಡರೊಳಗೂ ಆನಂದವನ್ನು ಅನುಭವಿಸುವಂತ ಒಂದಿದು ನಮಗಾಗಲಿ ಅಂತ ಹೇಳ್ಕೊತ ಮಹಾಸ್ವಾಮಿನ ಸದ್ಗುರುನಾಥನ ಮತ್ತೊಮ್ಮೆ ಬೇಡ್ಕೊಂಡು ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावेतया कुळा माझ्या सकळा हरीचा दासा कल्पनेची वादान हो कोण काळी ही संत मंडळी सुखी असो. अहंकाराच्या वारा न लागो रासा माझा विष्णुदासा भाविकाची नामामणे तया असावे कल्याण. जामक निधान पांडुरंग पुंडलीक वरदय विठ्ठल चिदंबर नमस्ते तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. आनंदात भारी. जय चिदंबर. ಸಾಷ್ಟಾಂಗ ನಮಸ್ಕಾರ ಗುರುಗಳೇ.
ಸಾಷ್ಟಾಂಗ ನಮಸ್ಕಾರ ರೀ ಶಂಕರಣ್ಣ. ಸಾಷ್ಟಾಂಗ ನಮಸ್ಕಾರ ಕಾಂತು. ಏನಪ್ಪಾ ನೀನು ಕಾಯಂ ಮಜರ್ ಆಗ್ತಿಯಲ್ಲಪ್ಪ, ಏನ್ ಭಕ್ತಿ ತುಂಬಲಿಕ್ಕತ್ತದ ಅಂದಂಗ ಆತದ. ನಮ್ದ್ಯಾಕೋ ಮರ, ನಿಮ್ ಮನ್ಯಾಗ ಹಿರಿಯರು ಎಲ್ಲಾ ಮಾಡ್ಕೊತ ಬಂದದ್ದು. ಧನ್ಯವಾದಗಳು. ಧನ್ಯವಾದಗಳು. ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಿಮ್ಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.